ಟ್ರೆಂಡಿಂಗ್ ಸ್ಟಾರ್ ದರ್ಶನ್ ವಿರುದ್ಧ ಇಂದ್ರಜಿತ್ ಲಂಕೇಶ್ ಸಿಡಿದೆದ್ದಿದ್ದಾರೆ. ತಮ್ಮ ವಿರುದ್ಧದ ಆರೋಪಕ್ಕೆ ದರ್ಶನ್ ತಿರುಗೇಟು ಕೊಡ್ತಿದ್ದಂತೆ ಇಂದ್ರಜಿತ್ ಮತ್ತೆ ಟಾಂಗ್ ಕೊಟ್ಟಿದ್ದಾರೆ. ಹಲ್ಲೆಗೊಳಗಾದವರ ಕುಟುಂಬ ಭಯ ಬಿದ್ದಿದೆ. ದರ್ಶನ್ ಹಲ್ಲೆ ನಡೆಸಿದ ಬಳಿಕ ಸಿಬ್ಬಂದಿ ಕೆಲಸ ಬಿಡಲು ರೆಡಿಯಾಗಿದ್ರು. ಘಟನೆ ನಡೆದ ದಿನ ಮಧ್ಯರಾತ್ರಿ 3 ಗಂಟೆಗೆ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಸಂದೇಶ್ ಹೊರಗೆ ಕಳುಹಿಸಿದ್ರು. ದರ್ಶನ್ ನಿರ್ಮಾಪಕ ನಿರ್ದೇಶಕರಿಗೆ ಹೊಡೆದದ್ದು ಎಲ್ಲರಿಗೂ ಗೊತ್ತು. ದರ್ಶನ್ ಗಲಾಟೆ ಬಳಿಕ ಹಲ್ಲೆಗೊಳಗಾದ ಗಂಗಾಧರ್ನನ್ನ ಕೆಲಸದಿಂದ ತೆಗೆದಿದ್ದಾರೆ. ಆರೋಪಿಗಳಿಗೆ ಶಿಕ್ಷೆ ಆಗಬೇಕು, ಸಾಕ್ಷಿಯನ್ನ ಎಲ್ಲಿ ಕೊಡಬೇಕೋ ಅಲ್ಲಿ ಕೊಡ್ತೀನಿ. 60 ದಿನ ಹೋಟೆಲ್ ಸಿಸಿಟಿವಿ ಹಾರ್ಡ್ ಡಿಸ್ಕ್ ಇರಬೇಕು ಅನ್ನೋ ನಿಯಮ ಇದೆ. ಆದ್ರೆ ಹೋಟೆಲ್ನಲ್ಲಿ 10 ದಿನಕ್ಕೆ ಹಾರ್ಡ್ ಡಿಸ್ಕ್ ಇಲ್ಲ ಅಂದ್ರೆ ನಂಬಲು ಜನ ಪೆದ್ರಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ. ಸ್ಪಷ್ಟವಾಗಿ ಹೇಳ್ತೀನಿ, ಜೂನ್ 24, ಜೂನ್ 25 ಅಲ್ಲಿ ಲಾಕ್ ಡೌನ್ ಇತ್ತು. ಆ ಸಂದರ್ಭದಲ್ಲಿ ಇವರು ಪಾರ್ಟಿ ಮಾಡಿದ್ದಾರೆ. ಇದನ್ನು ನೀವು ಮತ್ತೆ ಸ್ಪಷ್ಟೀಕರಣ ನೀಡೋದಕ್ಕೆ, ಅದನ್ನು ಸಮಜಾಯಿಸಿ ನೀಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ. ಅದು ತೊಂದರೆ ಆಗುತ್ತೆ. ಅಲ್ಲೇನೋ ತಪ್ಪು ನಡೆದಿದೆ. ಈ ತಪ್ಪಿಗೆಲ್ಲ ನಾವು ಪಶ್ಚಾತ್ತಾಪ ಪಡ್ತಾ ಇದೀವಿ. ಬಡವರಿಗೆ ಅನ್ಯಾಯ ಆಗಿರೋರಿಗೆ ನ್ಯಾಯ ಒದಗಿಸಿ ಅಷ್ಟೇ ನಾವು ಕೇಳ್ತಾ ಇರೋದು. ಮತ್ತು ಅಲ್ಲೆಲ್ಲ ಒಂದು ಕಡೆ ತನಿಖೆ ಆಗಬೇಕು, ಮತ್ತು ಯಾರು ತಪ್ಪು ಮಾಡಿದ್ರೋ ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋದು ಅಷ್ಟೇ. ಯಾಕಂದರೆ ಮತ್ತೆ ತಪ್ಪುಗಳು ಎಷ್ಟು ಅಂತ ಮಾಡ್ತಿರ್ರಿ. ಒಂದು ಸೆಲೆಬ್ರಿಟಿ ಸ್ಟೇಟಸ್ ಇಟ್ಕೊಂಡು ಡೈರೆಕ್ಟರ್ ಹೊಡೆಯೋದಿರ್ಬೋದು, ಪ್ರೊಡ್ಯೂಸರ್ ಹೊಡೆಯೋದಿರ್ಬೋದು, ಇನ್ಯಾರಿಗೂ ವಾಚ್ಮನ್ ಹೊಡೆಯೋದಿರ್ಬೋದು, ಇಲ್ಲಿನ ಸೋಷಿಯಲ್ ಅಲ್ಲಿ ಒಬ್ಬನ ಹೊಡೆಯೋದಿರ್ಬೋದು. ಇಡೀ ಒಂದು ದಿನ ನಿಮ್ಮ ಮುಂದೆ ಕೂತ್ಕೊಂಡು ಮಾತಾಡ್ಬೋದು. ಅಷ್ಟು ಡೀಟೇಲ್ಸ್ಗಳಿದೆ. ಅಲ್ಲಿ ಒಬ್ಬರು ಗೋಪಾಲ್ ರಾಜ್ ಅರಸ್ ಅಂತ, ಪಪ್ಪು ಅಂತ, ಜುಲೈ 3ನೇ ತಾರೀಕು ಸೋಷಿಯಲಲ್ಲಿ ಅಲ್ಲಿ ಹೊಡಿತಾರೆ. ಅವರು ಇವತ್ತು ಕೋಮಾನಲ್ಲಿದ್ದಾರೆ. ಅಲ್ಲಿ ಪಲಹಳ್ಳಿ ಶ್ರೀರಂಗಪಟ್ಟಣ ಅವರು ಒಬ್ಬ ವಾಚ್ಮನ್ ಇದ್ದ ಅಲ್ಲಿ ನಿಮ್ಮ ತೋಟದಲ್ಲಿ, ಅವನಿಗೂ ಒದೆ ಬಿದ್ದು ಅವ್ನ ಕೆಲಸನೇ ಬಿಟ್ಟು ಹೋದ. ಸೊ ಏನಿದು ಇಷ್ಟೊಂದು ಏನಿದು ಹೊಡೆಯೋದೇನು ಪಾಳೆಗಾರಿಕೆ ಏನ್ರಿ ಇದು? ಕರ್ನಾಟಕದಲ್ಲಿ ನಡೆಯಲ್ಲ ರೀ ಪಾಳೆಗಾರಿಕೆ. ಇಲ್ಲ ಬೆಳವಣಿಗೆ ಏನಂತಂದ್ರೆ ನಿಮ್ಗೆ ಗೊತ್ತಿದೆ, ನಾನು ಹೇಳ್ತಾ ಇದ್ದೀನಿ ಇದ್ರ ಬಗ್ಗೆ. ಯಾಕೆ ಅಂತಂದ್ರೆ ನಿಮ್ಮ ಮಾಧ್ಯಮದ ಮೂಲಕನೇ ಇದು ಒಂದು ಇನ್ಸಿಡೆಂಟ್ ಅಲ್ಲ, 2 ಇನ್ಸಿಡೆಂಟ್ ಅಲ್ಲ, ಹಲವಾರು ಘಟನೆಗಳು ನಡೀತಾನೆ ಬರ್ತಾ ಇದೆ. ಸಾಮಾನ್ಯರಿಗೆಲ್ಲ ನ್ಯಾಯ ಸಿಗ್ತಾ ಇಲ್ಲ, ಮಹಿಳೆಯರಿಗೆ ನ್ಯಾಯ ಸಿಗ್ತಾ ಇಲ್ಲ, ಬಡವರಿಗೆ ನ್ಯಾಯ ಸಿಗ್ತಾ ಇಲ್ಲ. ಈ ಕೊರೋನಾ ಸಂದರ್ಭದಲ್ಲಿ ಮೊದಲೇನೆ ಹಲವಾರು ಸಾವುಗಳನ್ನ ನೋಡ್ತಾ ಇದೀವಿ. ಅಲ್ಲಿ ಸಾವು ಆಗಲಿಲ್ಲ ಅಂದ್ರೆ ಅವರು ಈ ಒಂದು ವ್ಯವಸ್ಥೆಯ ಒಂದು ದುರ್ಸ್ಥಿತಿಯಿಂದ ಸಾಯ್ತಾ ಇದ್ದಾರೆ, ನೋವನ್ನ ಅನುಭವಿಸ್ತಾ ಇದ್ದಾರೆ. ಈ ದೃಷ್ಟಿಯಿಂದ ನಾನು ನೋಡ್ತಾ ಇರೋಂಗೆ ಒಬ್ಬ ಮಹಿಳೆ ನನ್ನ ಬಿಟ್ಟುಬಿಡಿ ಅಂತಾರೆ, ಇನ್ನೊಬ್ರು ಅಬ್ಸ್ಕಾಂಡ್ ಆಗ್ತಾರೆ, ಒಬ್ರು ಕಿಡ್ನಾಪ್ ಆಗ್ತಾರೆ, ಮತ್ತು ಇಲ್ಲೆಲ್ಲ ಒಂದು ಕಡೆ ಒಂದು ಬಡವ ಸಪ್ಲೈಯರ್ಗೆ ಮತ್ತು ಹೆಡ್ ಶೆಫ್ಗಳಿಗೆ ಅವನಿಗೆ ಏಟ್ ಬೀಳುತ್ತೆ ಮತ್ತು ದೃಷ್ಟಿ ಕಳ್ಕೊಳ್ತಾನೆ ಒಂದು ಮಟ್ಟಕ್ಕೆ. ಮತ್ತು ಹಲವಾರು ಈ ಥರ ಘಟನೆಗಳು ಆಗಿದೆ. ಇದ್ರ ಬಗ್ಗೆನೇ ನಾನು ಹೇಳಬೇಕು, ಒಂದಲ್ಲ ಎರಡಲ್ಲ. ಮತ್ತು ನಿಮಗೆ ಇವಾಗ ನಿಮ್ಮ ಮಾಧ್ಯಮದ ಮೂಲಕ ಗೊತ್ತಾಯಿತು, ನೀವು ಹೇಳಿದ್ರೆ ಗಾಳಿನಲ್ಲಿ ಗುಂಡೇಟ್ ಹಾರಿಸ್ಬೇಡಿ ಅಂತಂದ್ರಿ. ನಾನು ಅದನ್ನು ಇಂಗ್ಲೀಷಲ್ಲಿ ಹಲವಾರು ಒಂದು ವಾಕ್ಯಗಳು ಕೇಳಿದ್ದೀನಿ, ಶೂಟಿಂಗ್ ಇನ್ ದ ಡಾರ್ಕ್ ಅಂತ. ಈ ಥರ ನಾನು ಯಾವತ್ತೂ ಮಾಡೇ ಇಲ್ಲ. ಅದಕ್ಕೋಸ್ಕರ ನಿಮಗೇನೆ ಒಂದು ಸ್ಪಷ್ಟವಾಯಿತು. ಅಲ್ಲಿ ಎಲ್ಲ ಒಂದು ಕಡೆ ಸಂದೇಶ್ ನಾಗರಾಜ್ ಅವರು ಸ್ಪಷ್ಟನೆ ನೀಡಬೇಕಾಗತ್ತೆ. ಮತ್ತು ಆ ಥರ ಒಂದು ಏನಂತಾರೆ, ಅವರು ಒಂದು ದುರ್ದೈವ, ಒಂದು ಸೆಲೆಬ್ರಿಟಿ ಜೊತೆ ನಿಂತ್ಕೊಳ್ಳೋದು ಮತ್ತು ಎಲ್ಲ ಒಂದು ಕಡೆ ಡಿಫೆಂಡ್ ಮಾಡ್ಕೋಬೇಕಾಗತ್ತೆ. ಆದರೆ ಮಗ ಸ್ಪಷ್ಟವಾಗಿ ಆ ಥರ ಘಟನೆ ಆಯಿತು, ಈ ಥರ ಬೈತಾ ಇರ್ತಾರೆ, ಉಗಿತಾ ಇರ್ತಾರೆ, ಅದನ್ನು ಅನುಭವಿಸ್ಬೇಕು ಅನ್ನೋರು. ನಾನು ಆ ದೃಷ್ಟಿಯಿಂದ ನಾನಂತೂ ಅಲ್ಲ, ಆ ಥರ ಬಾಳಿಲ್ಲ ನಾನು, ನಮ್ಮಪ್ಪನೂ ಅಷ್ಟೇ. ಆ ಥರ ಒಂದು ಜೀವನ ನಾವು ಮಾಡಿಲ್ಲ. ಎಲ್ಲ ಒಂದು ಕಡೆ ತಪ್ಪಾದಾಗ ತಪ್ಪು ಅಂತ ಹೇಳಲೇಬೇಕು. ಒಂದು ಬಡವರಿಗೆ ಅನ್ಯಾಯ ಆದಾಗ ಬಡವರಿಗೆ ಅನ್ಯಾಯ ಆಗಿದೆ ಅಂತ ಹೇಳಲೇಬೇಕು. ಸಾಕ್ಷಿ ಏನಿದೆ ಅನ್ನೋಂಥ ಪ್ರಮುಖ ವಿಚಾರ ಆಗುತ್ತೆ. ಅಲ್ಲ ರೀ, ಸಾಕ್ಷಿ ಸಾಕಷ್ಟಿದೆ. ನಾನು ಹೇಳಿದ್ದೀನಿ ಈಗಾಗಲೇ, ಘಟನೆ ನಡೆದಿದೆ. ಮತ್ತು ನಿಮಗೆ ಒಂದು ತುಂಬ ಸ್ಪಷ್ಟವಾಗಿ ನಾನು ಬೆಳಗ್ಗೆಯಿಂದ ನೋಡ್ತಾ ಇದ್ದೆ ನಿಮ್ಮ ಮಾಧ್ಯಮದ ಮೂಲಕ ಎಲ್ಲ ಹೇಳಿಕೆಗಳನ್ನು. ಒಂದು ನಿಮಗೆ ಗೊತ್ತಿರಲಿ, ಟಿ ವಿ ಮಾಧ್ಯಮದವ್ರಿಗೆ ಮತ್ತು ಹಾಗೆ ಮಾಧ್ಯಮದವ್ರಿಗೆ, ಏನಂತಂದರೆ 60 ದಿನ ಮಿನಿಮಮ್ 60 ಡೇಸ್ ಇನ್ 3 ಸ್ಟಾರ್ ಹೋಟೆಲ್ ಆರ್ 5 ಸ್ಟಾರ್ ಹೋಟೆಲ್, 60 ದಿನ ಒಂದು ಹಾರ್ಡ್ ಡಿಸ್ಕನ್ನ ಇಟ್ಕೋಬೇಕಾಗತ್ತೆ ನೀವು. ಅದು ಗೌರ್ಮೆಂಟ್ ಸರ್ಕಾರದ ರೂಲ್ ಇದೆ. ಯಾವುದೇ ಒಂದು 3 ಪಂಚತಾರ ಹೋಟೆಲ್ ಇರ್ಬೋದು, 3 ಸ್ಟಾರ್ ಹೋಟೆಲ್ ಇರ್ಬೋದು, 60 ಡೇಸ್ ನೀವು ಮಿನಿಮಮ್ಮು. ಯಾಕೆ ಅಂತಂದರೆ ತಾಜಲ್ ಗಲಾಟೆ ಆಯಿತು, ಟೆರರಿಸ್ಟ್ ಗಲಾಟೆ ಆಯಿತು. ಅದಾದ ನಂತರ ಪ್ರತಿಯೊಬ್ಬರು ಹೋಟೆಲ್ ಅವರು 60 ದಿನ ಮಿನಿಮಮ್ಮು ಏನೇನು ಘಟನೆ ಆಗುತ್ತೆ, ಯಾರು ಹೋಗ್ತಾರೆ, ಯಾರು ಬರ್ತಾರೆ, CCTV ಫುಟೇಜು, ಹಾರ್ಡ್ ಡ್ರೈವು ಇಟ್ಕೋಬೇಕು ಅಂತ ಒಂದು ರೂಲ್ ಇದೆ. ನೀವು 10 ದಿನಕ್ಕೆ ಅದನ್ನು ಮಾಯ ಆಗ್ಬಿಡುತ್ತೆ, 15 ದಿನಕ್ಕೆ ಮಾಯ ಆಗ್ಬಿಡುತ್ತೆ ಅಂತ ನಿಮಗೆ ಗೊತ್ತಿದೆ. ಜನರು ಪೆದ್ರಲ್ಲ ರೀ. ನಾನು ಅವಾಗಿಂದನೂ ಹೇಳ್ತಾ ಇದ್ದೀನಿ, ನೀವೆಲ್ಲ ಗಾಳಿನಲ್ಲಿ ಗುಂಡೇಟ್ ಆಗ್ತಾರದು ನಾನಲ್ಲ, ತಾವು. ಯಾಕೆಂದರೆ ನನಗೆ ಮುಂಚೆನೇ ಹೇಳಿದ್ದೀನಿ, ಯಾವುದೇ ವೈಯಕ್ತಿಕವಾಗಿ ನನಗೆ ದ್ವೇಷ ಇಲ್ಲ. ಆದರೆ ತಪ್ಪು ಅಂತ ಒಪ್ಕೊಳ್ಳಿ, ಡಿಫೆಂಡ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಮತ್ತು 10 ದಿನಕ್ಕೆ ನಮ್ಮ ಹಾರ್ಡ್ ಡಿಸ್ಕು ಇದೊಟ್ಟೋಗುತ್ತೆ ಅನ್ನೋದು ಅಲ್ಲೇ ಗೊತ್ತಾಗುತ್ತೆ. ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ, ಜೂನ್ 24, ಜೂನ್ 25 ಅಲ್ಲಿ ಲಾಕ್ ಡೌನ್ ಇತ್ತು. ಆ ಸಂದರ್ಭದಲ್ಲಿ ಇವರು ಪಾರ್ಟಿ ಮಾಡಿದ್ದಾರೆ. ಇದನ್ನು ನೀವು ಮತ್ತೆ ಸ್ಪಷ್ಟೀಕರಣ ನೀಡೋದಕ್ಕೆ, ಅದನ್ನು ಸಮಜಾಯಿಸಿ ನೀಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ.
ಅದು ತೊಂದರೆ ಆಗುತ್ತೆ. ಅಲ್ಲೇನೋ ತಪ್ಪು ನಡೆದಿದೆ, ಈ ತಪ್ಪಿಗೆಲ್ಲ ನಾವು ಪಶ್ಚಾತ್ತಾಪ ಪಡ್ತಾ ಇದೀವಿ, ಬಡವರಿಗೆ ಅನ್ಯಾಯ ಆಗಿರೋರಿಗೆ ನ್ಯಾಯ ಒದಗಿಸಿ ಅಷ್ಟೇ ನಾವು ಕೇಳ್ತಾ ಇರೋದು. ಮತ್ತೆ ಅಲ್ಲೆಲ್ಲ ಒಂದ್ ಕಡೆ ತನಿಖೆ ಆಗಬೇಕು, ಮತ್ತೆ ಯಾರು ತಪ್ಪು ಮಾಡಿದ್ರೋ ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋದು ಅಷ್ಟೇ. ಯಾಕಂದ್ರೆ ಮತ್ತೆ ಮತ್ತೆ ತಪ್ಪುಗಳು ಎಷ್ಟು ಅಂತ ಮಾಡ್ತಿರ್ರಿ. ಒಂದು ಸೆಲೆಬ್ರಿಟಿ ಸ್ಟೇಟಸ್ ಇಟ್ಕೊಂಡು ಡೈರೆಕ್ಟರ್ ಹೊಡೆಯೋದಿರ್ಬೋದು, ಪ್ರೊಡ್ಯೂಸರ್ ಹೊಡೆಯೋದಿರ್ಬೋದು. ಇನ್ನು ನಟ ದರ್ಶನ್ ಹೋಟೆಲ್ ಕಾರ್ಮಿಕನ ಮೇಲೆ ಹಲ್ಲೆ ನಡೆಸಿದ್ದಾರೆ ಅನ್ನೋ ಆರೋಪದ ಬಗ್ಗೆ ತನಿಖೆ ನಡೆಸುವಂತೆ ರಾಜ್ಯ ಕಾರ್ಮಿಕ ಪರಿಷತ್ತಿನ ಅಧ್ಯಕ್ಷ ರವಿ ಶೆಟ್ಟಿ ಒತ್ತಾಯ ಮಾಡಿದ್ದಾರೆ. ಕಾರ್ಮಿಕನ ಮೇಲೆ ಹಲ್ಲೆ ನಡೆಸಿರುವುದಾಗಿ ಇಂದ್ರಜಿತ್ ಆರೋಪ ಮಾಡಿದ್ದಾರೆ. ಹೀಗಾಗಿ ಈ ಕೂಡಲೇ ದರ್ಶನ್ ವಿರುದ್ಧ ದೂರು ದಾಖಲಿಸಬೇಕು. ಹಲ್ಲೆಗೊಳಗಾದವರು ಬಡ ಕೂಲಿ ಕಾರ್ಮಿಕರಾಗಿರುವ ಕಾರಣ ದೂರು ನೀಡದೇ ಇರಬಹುದು. ಹೀಗಾಗಿ ಪೊಲೀಸರೇ ದೂರು ದಾಖಲಿಸಿಕೊಂಡು ತನಿಖೆ ನಡೆಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಆ ಹೋಟೆಲ್ ಕಾರ್ಮಿಕನಿಗೆ ಸೂಕ್ತವಾದ ಒಂದು ಭದ್ರತೆಯನ್ನು ಒದಗಿಸಿ, ಸಂಬಂಧಪಟ್ಟವರು ಯಾರ್ಯಾರ ಮೇಲೆ ಆರೋಪ, ಇಂದ್ರಜಿತ್ ಲಂಕೇಶ್ ಅವರು ಯಾರ್ಯಾರ ಮೇಲೆ ಆರೋಪ ಮಾಡ್ತಾ ಇದ್ದಾರೋ ಅವರ ಮೇಲೆ ದೂರನ್ನು ದಾಖಲಿಸಿ ಅವ್ರನ್ನ ತನಿಖೆಗೊಳಪಡಿಸಬೇಕು. ಯಾಕಂದ್ರೆ ಮಾನ್ಯ ದರ್ಶನ್ ತೂಗುದೀಪುರ್ ಅವರು ಬಹಳ ಬಡತನದಿಂದ ಬಂದಂತ ವ್ಯಕ್ತಿ ಇವತ್ತು ಹಲ್ಲೆ ಮಾಡ್ತಾರೆ ಅಂತ ಹೇಳಿದ್ದೆ ಹೋದಾದ್ರೆ ಇದು ನಮ್ಮ ದುರ್ದೈವ. ಇನ್ನು ಇಂದ್ರಜಿತ್ ಲಂಕೇಶ್ ಆರೋಪದ ಬಗ್ಗೆ ಮಾತನಾಡಿದ ನಟ ದರ್ಶನ್ ಅವರು ಏನಾದ್ರೂ ಹೇಳಿ ಊಹಾಪೋಹಗಳನ್ನ ಬಿಟ್ಬಿಡಿ. ಈ ಪ್ರಕರಣವನ್ನ ಇಲ್ಲಿಗೆ ಮುಚ್ಚಿ ಹಾಕ್ತಿಲ್ಲ, ಮುಚ್ಚಿ ಹಾಕೋದೂ ಇಲ್ಲ. ಈಗಾಗಲೇ ಎಫ್ಐಆರ್ ಆಗಿದೆ. ಪೊಲೀಸರಿಗೆ ತನಿಖೆ ಮಾಡಲು ಟೈಮ್ ಕೊಡಿ. ನನ್ನದು ಸಂದೇಶದ್ದು 1000 ಗಲಾಟೆ ಇದೆ. ನಮ್ಮದನ್ನ ನಾವೇ ನೋಡ್ಕೊಳ್ತೇವೆ. ಇಂದ್ರಜಿತ್ ಅವರು ದೊಡ್ಡ ತನಿಖಾದಾರರು, 4 ದಿನದ ಲೆಕ್ಕ ತೆಗೆದುಕೊಳ್ಳಲಿ. ಈ ಹಿಂದೆ ಇಂದ್ರಜಿತ್ ನನ್ನ ಒಂದು ಸಿನಿಮಾಗೆ ನಿರ್ದೇಶನ ಮಾಡಿದ್ರು. ಈಗ ಈ ಇಶ್ಯೂ ಮಾಡಿ ಹೊಸದಾಗಿ ಏನೋ ಡೈರೆಕ್ಟ್ ಮಾಡ್ತಿದ್ದಾರೆ ಅಂತ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಇಂದ್ರಜಿತ್ ಲಂಕೇಶ್ ಅವರು ಪ್ರೆಸ್ ಮೀಟ್ ಮಾಡಿದ್ರು, ಗೃಹ ಸಚಿವರನ್ನ ಭೇಟಿ ಮಾಡಿದ್ರು. ಮೈಸೂರು ಹೋಟೆಲ್ನಲ್ಲಿ ಒಂದು ಗಲಾಟೆ ಆಯಿತು. ದರ್ಶನ್ ಅವರು ಹಲ್ಲೆ ಮಾಡಿದ್ರು ವೇಟರ್ ಮೇಲೆ ಅವ್ರು ಏನಾರು ಮಾಡ್ಕೊಳ್ಳಿ. ಅವರು ಇನ್ನೊಂದು ಅದನ್ನು ನೋಡಿದೆ, ನಾ ಆ್ಯಕ್ಚುಲಿ ಅವರು ಸಪೋರ್ಟಿವ್ ಆಗಿ ನಿಲ್ತೀನಿ ಅಂತಲ್ಲಮ್ಮ. ಇವತ್ತು ಏನಮ್ಮ ಡೇಟ್? ಇವತ್ತು ಯಾವ ಮಂತು? ಜುಲೈ ಅಲ್ವಾ? ಜೂನ್ 16ನೇ ತಾರೀಕೆ ಯಾವತ್ತು ಅವ್ರು ನಮ್ಮ ಮನೆಗೆ ಬಂದರು ಅವತ್ತೇ ಅರುಣಾ ಕುಮಾರ್ ಅವ್ರಿಗೆ ಹೇಳಿದ್ರೆ ನಮ್ಮ ತಪ್ಪು ನಿಮ್ದಿಲ್ಲ ಅಂತಂದ್ರಮ್ಮ. ಇಡೀ ಪ್ರಪಂಚ ಒಂದ್ ಕಡೆ ನಿಂತ್ಕೊಂಡು ನಾನು ನಿಮ್ಮ ಬೆನ್ನಿನ ನಿಂತ್ಕೊಳ್ತೀನಿ ಅಂತ ಇವ್ರು ಇವತ್ತು ಬಂದು ಹೇಳ್ತಾ ಇದಾರಲ್ಲಮ್ಮ. ಈಗ ಇದಕ್ಕೆ ಇನ್ನೊಂದೇನೇನೋ ತೆಗಿತಾರೆ. ಸಂದೇಶ ಹತ್ರ ಕೇಳ್ಕೊಂಡ್ ಬಂದಿರ್ಬೇಕಲ್ಲ ಈಗ. ಹಾ, ಅದಕ್ಕೆ ಒಂದೇನಂದ್ರೆ ಹೂವಾಪೋಹಗಳಿಗೆ ಬಿಟ್ಬಿಡ್ರಿ. ಈಗ ಮ್ಯಾಟ್ರ್ ಏನ್ ನಡೀತಾರೆ ಅದೀಗ ಹಂಗನ್ಬಿಟ್ಟೆ. ನಾ ಆ್ಯಕ್ಚುಲಿ ಇನ್ನೊಂದು 1 ವರ್ಷದ 2 ವರ್ಷದ ತೆಗಿಲ್ಲ. ಈಗಿದೆ ಇಂದ್ರಜಿತ್ ಅವ್ರು ನನಗೆ ಕೇಳಿದಾರೆ, ಅದು ಯಾವುದೋ ಚಾನಲ್ ನಡೆಸ್ತಾ ಇದ್ದೀನಿ, ಇಂಟರ್ವ್ಯೂ ಬೇಕು, ಇದು ನನಗೆ ಬಂತು ಅಂತ. ಹೌದಾ ಸರ್? ಅವಾಗ ಅವರೇ ಹೇಳಿದ್ದಾರೆ, ಅವ್ರ ಫೋನೆಲ್ಲ ರೆಕಾರ್ಡ್ ಇದ್ರೆ ದಯವಿಟ್ಟು ಕೇಳಿಸ್ಕೊಳ್ಳಿ. ಯಾವುದೋ ಟೆನ್ಷನ್ಲಿ ಇರ್ತೀರಾ, ನಿಮ್ಗೆ ಬಂದು ಯಾರೋ ಇದು ಮಾಡಿರ್ತಾರೆ, ಅದಕ್ಕೆ ನೀವು ಸ್ವಲ್ಪ ರಿಯಾಕ್ಟ್ ಮಾಡಿರ್ತೀರಾ ಅಂತ. ಇದು ನನ್ನ ಹತ್ರ ಹೇಳಿದವರು. ಇವತ್ತು ತೆಗೆದಿದಾರಲ್ಲ, ಅರ್ಥ ಮಾಡ್ಕೊಳ್ಳಿ. ಈಗ ನಾನು ಇನ್ನೊಂದು ಹೇಳ್ತಾ ಇದ್ದೀನಿ, ಕಾಣದ ಕೈಗಳು ಅಂತ ಅಂದ್ಬಿಟ್ಟು ಅರ್ಥ ಮಾಡ್ಕೊಳ್ಳಿ. ಈಗ ಇದನ್ನ ಇಲ್ಲಿ ಆಮೇಲೆ ಇನ್ನೊಂದು ಹೇಳಿದ್ರು, ಇದನ್ನು ಮುಚ್ಚಾಕ್ತಾ ಇದ್ದಾರೆ ಅಂತ. ನಾವು ಯಾವುದೇ ಕಾರಣಕ್ಕೂ ಇದನ್ನು ಮುಚ್ತಾ ಇಲ್ಲ. ಆಮೇಲೆ ದಯವಿಟ್ಟು ನಿಮಗೊಂದು ಸ್ಪಷ್ಟನೆ ಕೊಟ್ಬಿಡ್ತೀನಿ. ನಾವು ಮಾತಾಡಿಕೊಂಡು ಇದು ಗಿಲ್ಲಿಲಿಯೇ ಬಿಟ್ಬಿಟ್ರು, ಓಕೆ ನಿಂತಪ್ಪ ಆಯಿತು ಬಿಡು ಕ್ಷಮಿಸಿದ್ದೀನಿ. ಅಲ್ಲಿ FIR ಆಗಿದೆ, ಇಲ್ಲೂ ಕೊಟ್ಟಿದ್ದಾರೆ. ಹಾಗಾದ್ರೆ ಪೊಲೀಸರು ಕೆಲಸ ಕೊಡ್ಬೇಕು ತಾನೆ, ನಾವು ಅವ್ರಿಗೆ ಟೈಮ್ ಕೊಡ್ಬೇಕು ತಾನೆ. ಕೇಳ್ರಿ, ಅಲ್ಲ ತಲೆ ಅಲ್ಲಾಡ್ಸೋದಲ್ಲ, ಟೈಮ್ ಕೊಡಬೇಕೋ ಕೊಡಬಾರ್ದು ಅವ್ರಿಗೆ. ಐ ಪ್ರೊಫೈಲ್ ಕೇಸ್ ಇವತ್ತಿಂದಾನೇ ಸ್ಟಾರ್ಟ್ ಮಾಡು. ಇಡೀ ಸರ್ ನಾನು ಮಾತು ಮುಗಿಸ್ಬಿಡ್ತೀನಿ. ಇವತ್ತಿಂದೇ ಸ್ಟಾರ್ಟ್ ಮಾಡ್ಬಿಡೋಣ ಅಂತ ಅವರು ಹುಡುಕ್ತಾ ಇದ್ದಾರೆ. ಅವ್ರಿಗೂ ತನಿಖೆ ಮಾಡೋಕ್ಕೆ ಸ್ವಲ್ಪ ಟೈಮ್ ಕೊಡಿ. ನಾವು ಅದಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ, ರೈಟ್? ಈಗ ಇದ್ರಲ್ಲಿ ಬೇರೆ ಇನ್ನೊಂದು ಕಾಸ್ಟಿಸಮ್ ಎಲ್ಲ ತೊಗೊಂಡ್ಬರ್ತಾ ಇದ್ದಾರಂತೆ. ಹಂಗಾರೆ ಇವತ್ತು ಕೇಳಿ, ಒಂದು ನಿಮಿಷ ಇವತ್ತು ನಾನು ಕೇಳಿದ್ದೀನಿ, ಎಷ್ಟು ಜನ ನೀವು ಮೈಕ್ ಹಿಡಿದಾರೆ, ನೀನು ಯಾವುದು ಅಂತ. ಈಗ ಅವ್ರು ಬಂದು ಕೊಟ್ಟಾಗ ಅರುಣಾ ಕುಮಾರ್ ಅವ್ರು ಫಸ್ಟ್ ಡೀಟೇಲ್ಸ್ ತೆಗಿಸ್ಲಾ ನಾನು, ನಮಗೂ ಗೊತ್ತಿಲ್ಲ. ಬಂದರು, ಬ್ಯಾಂಕ್ ಅವ್ರು ಅಂದರು, ಓದಮ್ಮ ಸರಿನಮ್ಮ ನೋಡಿಮ್ಮ ಹಿಂಗೆ ಮಾಡಿ ಸರ್, ಇದಕ್ಕೆ ನನಗೆ ಪ್ರಾಬ್ಲಮ್ ಆಗುತ್ತೆ, ನಿಮಗೆ ಯಾವ ಪ್ರಾಬ್ಲಮ್ ಅಂದ್ರೆ ನಾನು ನಿಲ್ತೀನಮ್ಮ, ಅಂದರೆ ನೀವು ಕರೆಕ್ಟ್ ಆಗಿದ್ರೆ. ಇಲ್ಲ ಸರ್ ಇದೆಲ್ಲ ಓಕೆ ಗುಡ್ ಆ್ಯಂಡ್ ಫೈನ್. ಈಗ ಅವ್ರದ್ದು ಮೊನ್ನೆ ನೋಡಿದೆ, ನಮಗೂ ಟೈಮ್ ಕೊಡಿ, ಅಲ್ಲಿ FIR ಆಗಿದೆ, ಅಲ್ಲಿಂದ ಇದು ಮಾಡ್ತಿದ್ದಾರೆ ಅಂತ. ದೆನ್ ಇವತ್ತೇನಿಗೆ ಹುಡ್ಕೊಂಡ್ರು ಹಂಗಂದ್ರೆ? ಸರ್ ನಂದು ಸಂದೇಶ 1000 ಗಲಾಟೆ ಇದೆ ಸರ್, 1000 ಗಲಾಟೆ ಇದೆ ಸರ್, 1000 ಗಲಾಟೆ ಇದೆ ನಂದು ಸಂದೇಶ. ನೋಡ್ರಿ ಆ್ಯಕ್ಚುಲಿ ಅದಕ್ಕೆ ಹೇಳ್ತಾ ಇರೋದು, ಹೆಂಗೆ ತಿರುಗುತ್ತಾ ಇದೆ ಅನ್ನೋದಕ್ಕೆ, ತಿರುಗಿಸೋದಕ್ಕೆ ಏನೇನು ನಡೀತಾ ಇದೆ ತಿರುಗಿಸ್ಲಿ, ನೋ ಪ್ರಾಬ್ಲಮ್. ಇಂದ್ರಜಿತ್ ಅವರು ತುಂಬ ದೊಡ್ಡ ಇನ್ವೆಸ್ಟಿಗೇಟರು, ಮಾಡಲಿ ಅವರು. ದಯವಿಟ್ಟು ನನಗೇನು ಅವ್ರ ಮೇಲೆ ಬೇಜಾರಿಲ್ಲ, ಯಾಕೆ ನನಗೂ ಒಂದು ಸಿನಿಮಾ ಡೈರೆಕ್ಟ್ ಮಾಡೋರೆ, ಮಾಡಲಿ, ಇದನ್ನು ಮಾಡಲಿ. ಈಗ ಇದನ್ನ ಎತ್ಕೊಡೋಗಲ್ಲಿ ಹೇಳ್ರಿ, ಈ ಮ್ಯಾಟ್ರ್ ಹೇಳ್ರಿ, ಆಮೇಲಿಂದ ಒಂದು ನಿಮಿಷ. ಹಾಂ ಸರ್, ಒಂದು ಎಗ್ರಾಡಿರ್ತೀನಿ ತರದಿಲ್ಲ, ಸ್ವಲ್ಪ ಲೇಟ್ ಆಗಿದೆ, ಯಾಕಪ್ಪ ಅಂತೆಲ್ಲ ಎಷ್ಟೊತ್ತಂಬಿಟ್ಟು ಎಗ್ರಾಡಿರ್ತೀವಿ. ಈಗ ಅಂದರೆ ಒಂದು ಹಲ್ಲೆ, ಈಗ ಹಲ್ಲೆ ಅಂದ ತಕ್ಷಣ ಒಡೆದು ಫುಲ್ ಎಲ್ಲ ಮುಖ ಮುಷ್ಟಿ ಬ್ಲಾಸ್ಟ್ ಆಗಿ ಎಲ್ಲ. ಹೌದಾ ಸರ್? ಅವ್ರು ಕೇಳ್ಕೊಳ್ಳಿ ಸರ್. ಸರ್ ಅವ್ರ ಆರೋಪ ತಾನೆ ಪ್ರೂವ್ಡ್, ಇಟ್ ಇಸ್ ಪ್ರೂವ್ಡ್. ಹಾಂ
ಹಾಂ, ಅದನ್ನೇ ತಾನೆ ಈಗ ಅವನು ಬೋಡ್ಲೇರೆ ಬಿಡುಗರಿಗೆ ಸಾಗದಕ್ಕೆ ಈಗ ಯಾಕೆ ಇದೊಂದು ಮ್ಯಾಟ್ರ್ ತಗೊಳ್ತಾ ಅಂದ್ಬಿಟ್ಟು ಹಂಗಂದ್ಬಿಟ್ಟು ಹೊಡೆದ್ರೆ ಅವ್ನು ಸುಮ್ಮನೆ ಇರ್ತಾ ಇದ್ನ ಈಗ ಅಲ್ಲಲ್ಲ ಸರ್. ಈಗ ಮ್ಯಾಟ್ರ್ ಏನು ಅದಕ್ಕೆ ಬನ್ರಿ. ಈಗ ಅವ್ರು ಹೇಳೋದಕ್ಕಂತಲ್ಲ, ಒಂದು ಇನ್ವೆಸ್ಟಿಗೇಷನ್ ಅವ್ರು ಮಾಡ್ಕೊಳಕ್ಕೆ ಹೇಳಿ. ಯಾವ 4 ದಿನದ ಗ್ಯಾಪು? ಈಗ ತುಂಬಾ ದೊಡ್ಡವರು ಸರ್. ಈಗ 4 ದಿನ ಅಂತಂದ್ರೆ ಸುಮ್ಮನೆ ಲೆಕ್ಕ ತಗೊಳ್ಳೋಣ. ಎಲ್ಲಿಂದ ಎಲ್ಲಿದ್ದೀನಿ, ಎಲ್ಲೆಲ್ಲಿದ್ದೀನಿ ನಿಮಗೆ ಗೊತ್ತು. ಎಷ್ಟು ದಿನ ನೀವು ಓಡಾಡ್ತಾ ಇದ್ದೀರಾ ಸರ್? ಈಗ ಎಷ್ಟು ದಿನ ನೀವು ಓಡಾಡ್ತಾ ಇದ್ದೀರಿ ನನಗೆ 4 ದಿನ ನೀವೆಲ್ಲ. ಇನ್ನು ವೇಟರ್ ಮೇಲೆ ದರ್ಶನ್ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಿದ್ದಂತೆ ಸಂದೇಶ್ ನಾಗರಾಜ್ ಪುತ್ರ ಪ್ರತಿಕ್ರಿಯೆ ನೀಡಿದ್ದಾರೆ. 1 ತಿಂಗಳ ಹಿಂದೆ ಗಲಾಟೆ ನಡೆದಿದ್ದು ನಿಜ. ಅವತ್ತು 15ರಿಂದ 20 ಜನ ಬಂದಿದ್ದು ಸತ್ಯ. ಆದ್ರೆ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗಿಲ್ಲ. ಸರ್ವಿಸ್ ವಿಚಾರವಾಗಿ ವೇಟರ್ಗೆ ಬೈದಿದ್ದಾರಷ್ಟೇ, ಹಲ್ಲೆ ಮಾಡಿಲ್ಲ. 20 ವರ್ಷಗಳಲ್ಲಿ ಎಂದೂ ಸಹ ದರ್ಶನ್ ಹೀಗೆ ನಡ್ಕೊಂಡಿಲ್ಲ. ಈ ವಿಷಯವಾಗಿ ಯಾವ ಸೆಟಲ್ಮೆಂಟ್ ಸಹ ಆಗಿಲ್ಲ. ಇದೆಲ್ಲ ಸುಳ್ಳು. ನಮ್ಮ ಕಾರ್ಮಿಕರು ನನಗೆ ಮುಖ್ಯ ಅಂತ ಹೇಳಿದ್ದಾರೆ. ಈ ಥರ ಹೊಸ್ತಾದರೆ ಓಕೆ. ಎನಿ ಹೋಟೆಲಲ್ಲಿ ಈಗ ಒಂದು ಸ್ವಲ್ಪ ಕುಡಿದ್ಬಿಟ್ಟು ಜಾಸ್ತಿ ಕುಡಿದ್ಬಿಟ್ಟು ಕಸ್ಟಮರ್ಸು ಬೈದರೂ ನಾವು ಬೈಸ್ಕೋಬೇಕಾಗುತ್ತೆ. ನಾವು ಸರ್ವಿಸ್ ಇಂಡಸ್ಟ್ರಿಲಿ ಇರೋದು, ಅದನ್ನು ನಾವು ಕಸ್ಟಮರ್ ತಪ್ಪು ಅಂತ ನಮ್ಮ ಹೊಟ್ಟೆ ಪಡೋದು, ನಮ್ಮ ಜೀವನ ಅದು. ಆ ಥರ ಆಗಿಲ್ವಲ್ಲ, ಆಗಿದೆ, ಇನ್ಸಿಡೆಂಟ್ ಆಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಆ ಮಟ್ಟಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಡೋ ಅಂತ ಆ ಥರ ಆಗಿಲ್ವಲ್ಲ, ಆಗಿದೆ, ಇನ್ಸಿಡೆಂಟ್ ಆಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಆ ಮಟ್ಟಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಡೋ ಅಂತ ನಟ ದರ್ಶನ್ರಿಂದ ಹಲ್ಲೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಗೃಹ ಸಚಿವ ಬೊಮ್ಮಾಯಿ ಆದೇಶಿಸಿದ್ದಾರೆ. ಮೈಸೂರು ಕಮಿಷನರ್ಗೆ ತನಿಖೆಗೆ ಬೊಮ್ಮಾಯಿ ಸೂಚಿಸಿದ್ದಾರೆ. ಪೊಲೀಸರು ಯಾರನ್ನೂ ಬಿಡೋದಿಲ್ಲ. ಮೈಸೂರು ಪೊಲೀಸ್ ಇಲಾಖೆ ಯಾರ ಕೈಯಲ್ಲೂ ಇಲ್ಲ. ನಮ್ಮ ಪೊಲೀಸರು ದಕ್ಷತೆ ತೋರಿದ್ದಾರೆ. ಊಹಾಪೋಹಗಳಿಗೆ ಉತ್ತರ ಕೊಡೋ ಅಗತ್ಯ ಇಲ್ಲ. 25 ಕೋಟಿ ವಂಚನೆ ಪ್ರಕರಣದ ತನಿಖೆ ನಡೆಸಲು ಪೊಲೀಸರಿಗೆ ಸೂಚನೆ ಕೊಟ್ಟಿದ್ದೇವೆ. ಸೂಕ್ತ ತನಿಖೆ ನಡೆಸಿ ವರದಿ ಕೊಡಲಿದ್ದಾರೆ ಅಂತ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಸರ್ ದೂರು ಕೊಟ್ಟಿದ್ದಾರೆ, ಮನವಿ ಕೊಟ್ಟಿದ್ದಾರೆ. ಏನ್ ಮನವಿ ಕೊಟ್ಟಿದ್ದಾರೆ, ಏನು ಆಕ್ಷನ್? ಅವರು ಮೈಸೂರಿನಲ್ಲಿ ನಡೆದಂತ ಕೆಲವು ಘಟನೆ, ನಾನು ಮೈಸೂರು ಕಮಿಷನರ್ ಅವರಿಗೆ ಇದರ ಬಗ್ಗೆ ತನಿಖೆ ಮಾಡಲು ಹೇಳಿದ್ದಾರೆ. ಸರ್, ಮತ್ತೆ ನಟ ದರ್ಶನ್ ಬಗ್ಗೆ ಆರೋಪ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಅರಣ್ಯ ಇಲಾಖೆ ಆಗಿರ್ಬೋದು, ಕೃಷಿ ಇಲಾಖೆಗೆ ಅವ್ರ ರಾಯಭಾರಿ ಆಗಿರುವಂತವ್ರು ನಟ ದರ್ಶನ್ ಅವರು, ಅವ್ರ ಮೇಲೆ ನೇರ ಆರೋಪ ಮಾಡಿರುವಂತದ್ದು ಇಂದ್ರಜಿತ್ ಲಂಕೇಶ್ ಅವರು. ಅದ್ರ ಬಗ್ಗೆ ಮನವಿಯಲ್ಲಿ ಅದೆಲ್ಲ ಇಲ್ಲ. ಮನವಿಯಲ್ಲಿ ಏನಿದೆ ಅದನ್ನ ಕೂಲಂಕಷವಾಗಿ ತನಿಖೆ ಮಾಡೋದಕ್ಕೆ ನಾನು ಪೊಲೀಸ್ ಕಮಿಷನರ್ ಬರಿತಾ ಇದ್ದೀನಿ. ಸರ್, ಮೈಸೂರು ಪೊಲೀಸರು ಕೈಗೆ ಬಳೆ ಅವೆಲ್ಲವೂ ನಮ್ಗೆ ಸಂಬಂಧ ಇಲ್ಲ. ಹಲವಾರು ಜನ ಹಲವಾರು ಹೇಳ್ತಾರೆ, ಆದರೆ ಆ ಪ್ರಶ್ನೆ ಅದಲ್ಲ. ನನ್ನ ಮುಂದೆ ಬಂದಿರುವಂಥ ಏನೊಂದು ಕಂಪ್ಲೇಂಟ್ ಇದೆ ಅದನ್ನು ತನಿಖೆ ಮಾಡಿ ಅಂತ ಹೇಳಿದ್ದೀನಿ. ಮಿಕ್ಕಿದ್ದು ಏನಾದರೂ ಅವ್ರಿಗಿದ್ರೆ ಅವ್ರು ನೇರವಾಗಿ ಕಂಪ್ಲೇಂಟ್ ಕೊಟ್ಟು FIR ಮಾಡಿಸ್ಬೇಕು. ಕಳೆದ 3-4 ದಿನದಿಂದ ಸುದ್ದಿಯಲ್ಲಿರೋ ಅರುಣಾ ಕುಮಾರಿ ವಿಷಯವಾಗಿಯೂ ಇಂದ್ರಜಿತ್ ಲಂಕೇಶ್ ಮಾತನಾಡಿದ್ದಾರೆ. ಸೆಲೆಬ್ರಿಟಿಗಳು ಅವಿದ್ಯಾವಂತರ. ಅರುಣಾ ಕುಮಾರಿ ಅವರನ್ನ ತೋಟಕ್ಕೆ ಕರೆಸಿಕೊಂಡಿದ್ಯಾಕೆ ಅಂತ ಇಂದ್ರಜಿತ್ ಲಂಕೇಶ್ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ 25 ಕೋಟಿ ವಂಚನೆ ಕೇಸ್ ಬಗ್ಗೆ ಕಾಂಪ್ರಮೈಸ್ ಆಗುತ್ತೆ ಅಂತಿದ್ದಾರೆ. ಅರುಣಾ ಕುಮಾರಿ ಅವರನ್ನ ಹೆದರಿಸುವ ಕೆಲಸ ಮಾಡ್ತಿದ್ದಾರೆ. ಸಾಕ್ಷಿಗಳಿದ್ರೂ ಮೈಸೂರು ಪೊಲೀಸರು ಕ್ರಮ ಕೈಗೊಂಡಿಲ್ಲ ಅಂತ ಕಿಡಿಕಾರಿದ್ದಾರೆ. ಯಾಕೆ ಕರೆಸ್ಕೊಂಡ್ರಿ ನೀವು ತೋಟಕ್ಕೆ? ಯಾಕೆ ನೀವು ಮನೆಗೆ ಕರೆಸ್ಕೊಳ್ತೀರಾ ಅರುಣಾದೇವಿ? ನಿಮಗೆ ಅವ್ರದ್ದು ಪರಿಚಯ ಇಲ್ಲ ಅಂದರೆ? ಮತ್ತು ಯಾಕೆ ರಾಜರಾಜೇಶ್ವರಿ ನಗರ ನಿಮ್ಮ ಮನೆ ಹತ್ರ ಇರೋ ಆರ್ಚ್ ಹತ್ರ ಕರೆಸ್ಕೊಂಡು ಇದೇ ರಾಕೇಶ್ ಮತ್ತು ಪಾಪಣ್ಣ ಮತ್ತು 4 ಜನ ಇನೋವಾನಲ್ಲಿ ಕೂಡಿಸ್ಕೊಂಡು ಆ ಹುಡುಗಿಗೆ ಸಾಕಷ್ಟು ಬೆದರಿಕೆ ನೀಡ್ತೀರಾ? ಈ ಪ್ರಶ್ನೆಗಳು ಉತ್ತರನೇ ನೀಡ್ತಾ ಇಲ್ಲ. ಫಸ್ಟ್ ತಲೆ ಸೀಳ್ತೀನಿ, ತಲೆ ಹೊಡಿತೀನಿ ಅಂದ್ಬಿಟ್ಟು ಇವಾಗ ನಿರ್ಮಾಪಕರೇ ನಮ್ಮ ಜೊತೆ ಇರಬೇಕು, ನಾವು ನಿರ್ಮಾಪಕರೇ ಅನ್ನದಾತರು ಅಂತ ಇದ್ದಾರೆ. ಇವಾಗ ತಲೆ ಸೀಳ್ತೀನಿ ಅದೇ ನಿರ್ಮಾಪಕರಿಗೆ ಅಂತ. ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆ ಕೂಗು ಜೋರಾಗಿರೋ ಹೊತ್ತಲೇ ಬಿಎಸ್ವೈ ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ. ನಾಳೆ ಮಧ್ಯಾಹ್ನ 2:30 ವಿಶೇಷ ವಿಮಾನದಲ್ಲಿ ದೆಹಲಿ ಪ್ರವಾಸ ಕೈಗೊಳ್ಳಲಿದ್ದು ಕುತೂಹಲ ಮೂಡಿಸಿದೆ. ಸಿಎಂ ಕುಟುಂಬದ ಮೇಲೆ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಿದ್ದು ಭಿನ್ನ ಶಾಸಕರು ಸಹ ಸಿಎಂ ಮೇಲೆ ಸಿಟ್ಟಿಗೆದ್ದಿದ್ದಾರೆ. ಹೀಗಾಗಿ ಯಾವ ವಿಷಯಕ್ಕೆ ಯಡಿಯೂರಪ್ಪ ದೆಹಲಿಗೆ ಭೇಟಿ ನೀಡುತ್ತಿದ್ದಾರೆ ಅನ್ನೋ ಕುತೂಹಲ ಮೂಡಿಸಿದೆ. ಅಲ್ಲದೆ ನೀರಾವರಿ ಕಾಮಗಾರಿ ಮೇಕೆದಾಟು ಬಗ್ಗೆಯೂ ಚರ್ಚೆ ನಡೆಸುವ ಸಾಧ್ಯತೆ ಇದ್ದು ಸಂಪುಟ ಪುನಾರಚನೆ ವಿಸ್ತರಣೆ ಬಗ್ಗೆಯೂ ಚರ್ಚೆ ಆಗುತ್ತಾ ಅನ್ನೋ ಅನುಮಾನ ಮೂಡಿಸಿದೆ. ಇನ್ನು ಬಿಎಸ್ವೈ ದೆಹಲಿ ಟೂರ್ ಹೋಗ್ತಿದ್ದಂತೆ ಆಪ್ತರು ಅಲರ್ಟ್ ಆಗಿದ್ದಾರೆ. ಇದೇ 20ರಂದು ಬಿಎಸ್ವೈ ಆಪ್ತ ಬಣದ ಶಾಸಕರ ದೆಹಲಿ ದಂಡಯಾತ್ರೆ ಕೈಗೊಳ್ಳಲಿದ್ದಾರೆ.
ಇದಕ್ಕೆಂದೇ ಕಮಲ ಶಾಸಕರು ದೆಹಲಿಯ ವರಿಷ್ಠರ ಸಮಯ ಕೇಳಿದ್ದಾರಂತೆ. ಇದಕ್ಕೆ ಅರುಣ್ ಸಿಂಗ್ ಸಹ ಸಮ್ಮತಿ ಸೂಚಿಸಿದ್ದು, ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಭೇಟಿಗೂ ತೀರ್ಮಾನ ಮಾಡಿದ್ದಾರೆ. ಈ ವೇಳೆ ನಾಯಕತ್ವ ಗೊಂದಲಕ್ಕೆ ತೆರೆ ಎಳೆಯಲು ಪ್ಲಾನ್ ಮಾಡಿದ್ದು, ಪಕ್ಷ ವಿರೋಧಿ ಚಟುವಟಿಕೆಯ ಶಾಸಕರ ಕ್ರಮಕ್ಕೆ ಆಗ್ರಹ ಮಾಡಲಿದ್ದಾರೆ. ಈ ಮೂಲಕ ಬಿಎಸ್ವೈ ಮುಂದುವರೆಸುವಂತೆ ವರಿಷ್ಠರ ಮನವೊಲಿಕೆಗೆ ಸರ್ಕಸ್ ನಡೆಸಲಿದ್ದಾರೆ. ಬಿಜೆಪಿಯಲ್ಲಿ ಎದ್ದಿರೋ ನಾಯಕತ್ವ ಬದಲಾವಣೆ ಬಗ್ಗೆ ಸಚಿವ ಶ್ರೀರಾಮುಲು ಪ್ರತಿಕ್ರಿಯೆ ನೀಡಿದ್ದು, ಇದರಲ್ಲಿ ನನ್ನ ಅಭಿಪ್ರಾಯವೇನೂ ಇಲ್ಲ. ಪಕ್ಷದ ಅಭಿಪ್ರಾಯವೇ ನನ್ನ ಅಭಿಪ್ರಾಯ. ಪಕ್ಷದ ತೀರ್ಮಾನಕ್ಕೆ ನಾನು ಬದ್ಧ. ರಾಜ್ಯದ ನಾಯಕತ್ವದ ಬಗ್ಗೆ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತೆ. ನಾನು ಮಂತ್ರಿಯಾಗಿ ನನ್ನ ಇತಿಮಿತಿಯಲ್ಲಿ ಕೆಲಸ ಮಾಡ್ತಿದ್ದೀನಿ. ನಾಯಕತ್ವ ಬದಲಾವಣೆ ಬಗ್ಗೆ ನಾನು ಮಾತೇ ಆಡಲ್ಲ ಅಂತ ಹೇಳಿದ್ದಾರೆ. ನಿಮ್ಮ ಅಭಿಪ್ರಾಯ ಏನು ಅಂತ? ನನ್ನ ಅಭಿಪ್ರಾಯ ಏನಿರಲ್ಲ. ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಪಾರ್ಟಿ ಅಭಿಪ್ರಾಯನ ನಮ್ಮೆಲ್ಲರ ಅಭಿಪ್ರಾಯ ಆಗಿರ್ತದೆ. ನಾವು ಪಾರ್ಟಿ ಅನ್ನೋಂಥದ್ದು ಆ ಶಿಸ್ತಿನಲ್ಲಿ ಕೆಲಸ ಮಾಡೋಂಥ ಒಬ್ಬ ಸಾಮಾನ್ಯವಾದಂಥ ಕಾರ್ಯಕರ್ತರು. ಆ ಕಾರ್ಯಕರ್ತರಾಗಿರೋ ಕಾರಣ ಪಾರ್ಟಿ ಏನು ಆದೇಶವನ್ನು ಕೊಡ್ತದೋ, ಪಾರ್ಟಿ ತೀರ್ಮಾನ ತಗೊಂತದೋ, ಆ ತೀರ್ಮಾನದಲ್ಲಿ ನಾವೆಲ್ಲ ಕೂಡ ಕೆಲಸ ಮಾಡ್ಕೊಂಡು. ಇನ್ನು ಸಿಎಂ ಯಡಿಯೂರಪ್ಪ ದೆಹಲಿ ಪ್ರವಾಸದ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ಅಧಿವೇಶನದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗುವ ಪರಿಪಾಠವಿದೆ. ಇದೇ ಕಾರಣಕ್ಕೆ ದೆಹಲಿಗೆ ಹೋಗ್ತಿದ್ದಾರೆ. ಮಂತ್ರಿ ಮಂಡಲದ ರಚನೆ ಮಾಡುವುದು ಸಿಎಂ ವಿವೇಚನೆಗೆ ಬಿಟ್ಟಿತ್ತು. ಅಲ್ಲದೆ ಶಾಸಕರು ದೆಹಲಿಗೆ ಹೋಗೋದ್ರಲ್ಲಿ ತಪ್ಪೇನಿದೆ? ತಮ್ಮ ತಮ್ಮ ಕೆಲಸ ಕಾರ್ಯಗಳಿಗಾಗಿ ದೆಹಲಿಗೆ ಹೋಗಿ ಬರ್ತಾರೆ. ಸದ್ಯ ಬಿಜೆಪಿಯಲ್ಲಿ ಯಾವುದೇ ಗೊಂದಲಗಳು ಇಲ್ಲ ಅಂತ ಹೇಳಿದ್ದಾರೆ. ಹತ್ತಿರ ಬಂದಿಲ್ಲ, ಚುನಾವಣೆಗೆ 2 ವರ್ಷ ಇದೆ, ತಯಾರಿ ಇಲ್ಲ, ಪೂರ್ವ ತಯಾರಿ ಮಾಡಿಕೊಳ್ಳಿಲ್ಲ. ಅದರ ಮುಂಚೆ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಗುದ್ದಾಟಗಳು ನಡೀತಾ ಇದೆ, ಸ್ಥಾನದ ಹೋರಾಟಗಳು ನಡೀತಾ ಇದೆ. ಈ ರಾಜ್ಯದಲ್ಲಿ ಬಹಳ ದೊಡ್ಡ ಮೋಸಗಾರ ಮತ್ತು ವಂಚಕ ಮುಖ್ಯಮಂತ್ರಿ ಇದ್ದರೆ ಹಿಂದೆ ಅದು ಸಿದ್ದರಾಮಣ್ಣ. ಬೆಳಗಾವಿಗೆ ಸಚಿವ ಸ್ಥಾನ ನೀಡುವ ಬಗ್ಗೆ ಅನ್ಯಾಯವಾಗಿದೆ ಎಂದಿದ್ದ ಸಚಿವ ಉಮೇಶ್ ಕತ್ತಿಗೆ ಶಾಸಕ ರಾಜುಗೌಡ ಟಾಂಗ್ ಕೊಟ್ಟಿದ್ದಾರೆ. ಸಚಿವ ಸ್ಥಾನ ನೀಡುವ ವಿಷಯದಲ್ಲಿ ಕಲ್ಯಾಣ ಕರ್ನಾಟಕ, ಕರಾವಳಿ ಹಾಗೂ ಮೈಸೂರು ಭಾಗಕ್ಕೆ ಅನ್ಯಾಯವಾಗಿದೆ. ಆದರೆ ಬೆಳಗಾವಿ ಭಾಗದವರ ಬಾಯಿಂದ ಅನ್ಯಾಯವಾಗಿದೆ ಅನ್ನೋ ಮಾತು ಬರಬಾರದು. ದಯವಿಟ್ಟು ಉಮೇಶ್ ಕತ್ತಿ ಅವರನ್ನ ಯಾವುದಾದ್ರೂ ರಾಜ್ಯದ ರಾಜ್ಯಪಾಲರನ್ನಾಗಿ ಮಾಡಬೇಕು ಅಂತ ಮಾತಲ್ಲೇ ಗುದ್ದು ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಏನಾದರೂ ತೊಂದರೆ ಆಗಿದೆ, ಕರ್ನಾಟಕದಲ್ಲಿ ನಮ್ಮ ರಾಜ್ಯ ಸರ್ಕಾರದಲ್ಲಿ ಇಂಬ್ಯಾಲೆನ್ಸಿಂಗ್ ಆಗಿದೆ ಅಂತಂದ್ರೆ ಒಂದು ಕಲ್ಯಾಣ ಕರ್ನಾಟಕಕ್ಕೆ, ಕರಾವಳಿ ಕರ್ನಾಟಕಕ್ಕೆ ಇಂಬ್ಯಾಲೆನ್ಸಿಂಗ್ ಮೈಸೂರು ಭಾಗಕ್ಕಾಗಿದೆ. ಹೊರತಾಗಿ ಬೆಂಗಳೂರವರು ಬೆಳಗಾಂದವರು ಕಡೆಗಣಿಸಂತ ಅವ್ರ ಬಾಯಕ್ಕೆ ಶಬ್ದನೇ ಬರಬಾರ್ದು. ಬಂತಂತಂದ್ರೆ ಮತ್ತೆ ಅವ್ರಿಗೆ ಏನು ಕೊಡ್ಬೇಕನ್ನೋದು ನಮ್ಗಂತೂ ಗೊತ್ತಿಲ್ಲ. ಅದಕ್ಕೆ ನಾವು ನರೇಂದ್ರ ಮೋದಿ ಸಾಹೇಬರಿಗೆ ರಿಕ್ವೆಸ್ಟ್ ಮಾಡಕತ್ತೀವಿ, ಉಮೇಶ್ ಕತ್ತಿ ಅವರಿಗೆ ಆದಷ್ಟು ಬೇಗ ಯಾವುದೇ ಒಂದು ರಾಜ್ಯದ ರಾಜ್ಯಪಾಲರು ಮಾಡ್ರಿ ಅಂತ ನಮ್ದು ರಿಕ್ವೆಸ್ಟ್. ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ವಿರುದ್ಧ ಮಾಜಿ ಸಿಎಂ ಕುಮಾರಸ್ವಾಮಿ ನಿಗಿ ಕೆಂಡ ಕಾರಿದ್ದಾರೆ. ಸಿದ್ದರಾಮಯ್ಯ ಕಳೆದ ಬಾರಿಯೇ ಕೊನೆಯ ಚುನಾವಣೆ ಅಂದ್ರು, ಆದ್ರೀಗ ಅವರು ಸಿಎಂ ಕನಸು ಕಾಣ್ತಿದ್ದಾರೆ. ಕಾಂಗ್ರೆಸ್ನವರು ದುಡಿಮೆಗಿಂತ ನಾನೇ ಸಿಎಂ ಅಂತ ಹೇಳಿಕೊಂಡು ಬರ್ತಾ ಇದ್ದಾರೆ. ಮೊದಲು ದೇಶಕ್ಕೆ ಮಾದರಿಯಾಗೂ ಕೆಲಸ ಮಾಡಬೇಕು. ನನಗೆ ಅಧಿಕಾರದ ಆಸೆ ಇಲ್ಲ, ಎಲ್ಲವನ್ನ ಜನತೆಯ ತೀರ್ಮಾನಕ್ಕೆ ಬಿಡ್ತೇನೆ. ರಾಷ್ಟ್ರೀಯ ಪಕ್ಷಗಳು ದೆಹಲಿಯಿಂದ ಇಲ್ಲಿಗೆ ಉಸ್ತುವಾರಿ ಕಳಿಸೋದ್ರ ಹಿಂದೆಯೂ ಒಂದು ಕಾರಣ ಇದೆ. ಇಲ್ಲಿರೋ ಸಂಪತ್ತನ್ನ ಲೂಟಿ ಮಾಡಲು ಬಂದು ಹೋಗ್ತಾರೆ ಅಂತ ರಾಷ್ಟ್ರೀಯ ಪಕ್ಷಗಳ ವಿರುದ್ಧ ಕಿಡಿಕಾರಿದ್ದಾರೆ. ಆ ಪಕ್ಷಗಳು ಈಗ ಬಿಜೆಪಿಯವರು ಹೇಳ್ತಾ ಇದ್ದಾರೆ, ಮುಂದಿನ 10 ವರ್ಷ ನಾವೇ ಸರ್ಕಾರ ಮಾಡ್ತೀವಿ ಅಂತ ಹೇಳ್ತಾರೆ. ಹಿಂದೆ 2008ರಲ್ಲೂ ಹೇಳಿದರು ಬಿಜೆಪಿಯವರು, ಮುಂದಿನ 20 ವರ್ಷ ನಾವೇ ಇರ್ತೀವಿ, ಯಡಿಯೂರಪ್ಪನವ್ರು ನಾನೇ 10 ವರ್ಷ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳ್ಬಿಟ್ಟು. ಅದೇ ರೀತಿಯಲ್ಲಿ ಸಿದ್ದರಾಮಯ್ಯನವರು ಮುಂದೆ ಅವರು ಆ್ಯಕ್ಚುಲಿ ನಾನು ಇದೇ ಕೊನೆ ಚುನಾವಣೆ ಅಂದರು, ಆಮೇಲೆ ಮತ್ತೆ 2 ಕಡೆ ನಿಂತರು, ಕೊನೆ ಚುನಾವಣೆ ಅಂತ ಹೇಳಿದಂಥವ್ರು. ಏನೋ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಚ್ಚಾಟ ನಡೀತಿದೆ ಎಂದಿದ್ದ ಕಟೀಲ್ಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಕೊಟ್ಟ ಮಾತು ಯಾವತ್ತೂ ತಪ್ಪಿಲ್ಲ. ಕಳೆದ ಚುನಾವಣಾ ಪ್ರಣಾಳಿಕೆಯಲ್ಲಿ ನುಡಿದಂತೆ ನಡೆದಿದ್ದಾರೆ. ಬಸವಣ್ಣನ ಜನ್ಮದಿನ ಪ್ರಮಾಣ ವಚನ ಸ್ವೀಕರಿಸಿ ಜನರಿಗೆ ಹೇಳಿದ 95ರಷ್ಟು ಕೆಲಸ ಮಾಡಿಕೊಟ್ಟಿದ್ದಾರೆ. ನಳಿನ್ ಕುಮಾರ್ ತಾವು ನೀಡಿರೋ ಹೇಳಿಕೆ ಬಗ್ಗೆ ಬಹಿರಂಗ ಚರ್ಚೆಗೆ ಬರಲಿ ಅಂತ ಸವಾಲ್ ಹಾಕಿದ್ದಾರೆ. ಮೇಕೆದಾಟು ಯೋಜನೆಗೆ ಮೇಲಿಂದ ಮೇಲೆ ತಮಿಳುನಾಡು ಸರ್ಕಾರ ಕಿರಿಕ್ ಮಾಡ್ತಿದೆ. ಕರ್ನಾಟಕದ ಯೋಜನೆಗೆ ಸ್ಟಾಲಿನ್ ಸರ್ಕಾರ ಅಡ್ಡಿಪಡಿಸ್ತಾ ಇದ್ದು, ದೆಹಲಿಗೆ ಹೋಗಿರೋ ತಮಿಳು ನಿಯೋಗ ನಾಳೆ ಕೇಂದ್ರ ಜಲಸಂಪನ್ಮೂಲ ಸಚಿವರನ್ನ ಭೇಟಿ ಮಾಡಲಿದೆ. ಈ ವೇಳೆ 13 ಪಕ್ಷದ ಎಲ್ಲಾ ನಾಯಕರು ಭಾಗಿಯಾಗಲಿದ್ದು, ಯೋಜನೆಗೆ ಅನುಮತಿ ನೀಡದಂತೆ ಮನವಿಗೆ ಮಾಡಲಿದ್ದಾರೆ. ನಾಳೆ ಸಿಎಂ ಯಡಿಯೂರಪ್ಪ ಕೂಡ ದೆಹಲಿಗೆ ಭೇಟಿ ನೀಡುತ್ತಿದ್ದು, ತಮಿಳುನಾಡು ಮನವಿಗೆ ವಿರೋಧ ವ್ಯಕ್ತಪಡಿಸುವ ಸಾಧ್ಯತೆ ಇದೆ.
ಒಂದ್ ಕಡೆ ತಮಿಳುನಾಡು ಕಿರಿಕ್ ಮಾಡ್ತಿದ್ರೆ ಇನ್ನೊಂದ್ ಕಡೆ ಪುದುಚೇರಿಯಲ್ಲೂ ಕೂಡ ಮೇಕೆದಾಟು ಯೋಜನೆಗೆ ವಿರೋಧ ವ್ಯಕ್ತವಾಗ್ತಿದೆ. ಮೇಕೆದಾಟು ಯೋಜನೆ ವಿಷಯದಲ್ಲಿ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡುವಂತೆ ಪುದುಚೇರಿ ಸಿಎಂ ರಂಗಸ್ವಾಮಿ ಮನವಿ ಮಾಡಿದ್ದಾರೆ. ಇದೇ ವಿಷಯವಾಗಿ ನಿನ್ನೆ ಸಭೆ ನಡೆಸಿದ್ದ ಪುದುಚೇರಿ ಸಿಎಂ ರಂಗಸ್ವಾಮಿ ಕೇಂದ್ರದ ಮೇಲೆ ಒತ್ತಡ ತರಲು ನಿರ್ಧರಿಸಿದ್ದಾರೆ. ಅಲ್ಲದೆ ಕೇಂದ್ರಕ್ಕೆ ಪತ್ರ ಬರೆಯಲು ತೀರ್ಮಾನ ಮಾಡಿದ್ದಾರೆ. ಪುದುಚೇರಿಯ ಕಾರೈಕಲ್ ಪ್ರದೇಶ ಕಾವೇರಿ ನೀರಿನ ಮೇಲೆಯೇ ಅವಲಂಬಿತವಾಗಿದೆ. ಒಂದು ವೇಳೆ ಉದ್ದೇಶಿತ ಯೋಜನೆಯಾದರೆ ಇದಕ್ಕೆ ತೊಂದರೆ ಆಗಲಿದೆ ಅಂತ ಖ್ಯಾತಿ ತೆಗೆದಿದ್ದಾರೆ. ಮೇಕೆದಾಟು ಯೋಜನೆಗೆ ತಮಿಳುನಾಡು ಪುದುಚೇರಿ ಕಿರಿಕ್ ಮಾಡ್ತಿರೋದಕ್ಕೆ ಕರ್ನಾಟಕ ಸರ್ಕಾರ, ಕರ್ನಾಟಕ ರಾಜ್ಯ ಮೇಕೆದಾಟು ಹೋರಾಟ ಸಮಿತಿ ರೊಚ್ಚಿಗೆದ್ದಿದೆ. ಆಗಸ್ಟ್ 3ರಿಂದ 7ನೇ ತಾರೀಖಿನವರೆಗೆ ರೈತರು ಪಾದಯಾತ್ರೆ ನಡೆಸಲು ಮುಂದಾಗಿದ್ದಾರೆ. ಕನಕಪುರದ ಮೇಕೆದಾಟಿನಿಂದ ಬೆಂಗಳೂರಿನ ವಿಧಾನಸೌಧದವರೆಗೆ 5 ದಿನಗಳ ಕಾಲ ಪಾದಯಾತ್ರೆ ನಡೆಸಲಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಪಾದಯಾತ್ರೆ ನಡೆಯಲಿದ್ದು ಸಾವಿರಾರು ರೈತರು ಭಾಗಿಯಾಗಲಿದ್ದಾರಂತೆ. ಮಡಿಕೇರಿಯಲ್ಲಿ ಮಳೆರಾಯ ಅಬ್ಬರಿಸುತ್ತಿದ್ದಾನೆ. ಎಡಬಿಡದೆ ಸುರಿತಾ ಇರೋ ಧಾರಾಕಾರ ಮಳೆಯಿಂದಾಗಿ ಮಡಿಕೇರಿ ಜನ ಬೆಚ್ಚಿ ಬೀಳುತ್ತಿದ್ದಾರೆ. ಮಡಿಕೇರಿ ಮಂಗಳೂರು ಹೆದ್ದಾರಿಗೂ ಕಂಟಕ ಎದುರಾಗಲಿದ್ದು ಮೇಲೆ ರಸ್ತೆ ಮೇಲು ಬುತ್ತಿದೆ. ಇದಕ್ಕೆ ಹೆದ್ದಾರಿ ತಡೆಗೋಡೆಗಾಗಿ ಸಾವಿರಾರು ಲೋಡ್ ಮಣ್ಣು ತೆಗೆದಿದ್ದೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಬೆಟ್ಟ ಕುಸಿಯುವ ಆತಂಕ ಶುರುವಾಗಿದ್ದು ಇದರ ಪರಿಣಾಮ ರಸ್ತೆಯ ಮೇಲ್ಭಾಗ ಉಬ್ಬುತ್ತಿದೆಯಂತೆ. ಇದರಿಂದ ಕಂಗಾಲಾಗಿರೋ ಸ್ಥಳೀಯರು ಮನೆ ಖಾಲಿ ಮಾಡಿಕೊಂಡು ಬೇರೆ ಕಡೆ ಶೆಡ್ ಅನ್ನು ಹಾಕ್ತಿದ್ದಾರಂತೆ. ಬೆಳಗಾವಿಯಲ್ಲಿ ಸತತ 6 ದಿನಗಳಿಂದ ವರುಣ ಅಬ್ಬರಿಸಿ ಬೊಬ್ಬಿರಿತಿದ್ದಾನೆ. ಜಿಲ್ಲೆಯಲ್ಲಿ 100 ಎಕರೆಯಲ್ಲಿ ಬೆಳೆದ ಬೆಳೆ ನಾಶವಾಗಿದೆ. ಬಳ್ಳಾರಿ ನಾಲಾದಿಂದ ಮತ್ತೆ ಅವಾಂತರ ಸೃಷ್ಟಿಯಾಗಿದೆ. 100 ಎಕರೆ ಪ್ರದೇಶದಲ್ಲಿ ಬೆಳೆದ ಬೆಳೆ ನೀರಿನಲ್ಲಿ ಮುಳುಗಿದೆ. ಪ್ರತಿ ವರ್ಷ ಬಳ್ಳಾರಿ ನಾಲಾದಿಂದ ರೈತರಿಗೆ ತೀವ್ರ ಸಮಸ್ಯೆ ಆಗ್ತಿದೆ. ಎಳ್ಳೂರು, ವಡಗಾವಿ, ಹಳೆ ಬೆಳಗಾವಿ, ಬಸವನಕುಡಚಿ ಭಾಗದಲ್ಲಿ ಸಮಸ್ಯೆ ಆಗ್ತಾ ಇದೆ. ಬಳ್ಳಾರಿ ನಾಲಾ ಹೂಳು ತೆಗೆದರೆ ಮಾತ್ರ ಈ ಸಮಸ್ಯೆಗೆ ಮುಕ್ತಿ. ಆದರೆ ನಾಲಾ ಹೂಳೆತ್ತಲು ಸರ್ಕಾರ ಒಪ್ಪಿಗೆ ನೀಡುತ್ತಿಲ್ಲ. ಹಾಗಾಗಿ ರೈತರು ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ. ಕೃಷ್ಣಾ ನದಿ ಪಾತ್ರದಲ್ಲಿ ಪ್ರವಾಹ ಭೀತಿ ಹೆಚ್ಚಾಗಿದೆ. ಕೃಷ್ಣಾ ನದಿಗೆ 57,120 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗ್ತಿದ್ದು ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಾರಾಯಣಪುರದ ಅಕ್ಕಪಕ್ಕ ಆತಂಕ ಶುರುವಾಗಿದೆ. ಒಟ್ಟು 33.31 ಟಿಎಂಸಿ ಸಂಗ್ರಹ ಸಾಮರ್ಥ್ಯದ ಜಲಾಶಯಕ್ಕೆ 50,000 ಕ್ಯೂಸೆಕ್ ನೀರು ಒಳಹರಿವು ಬರ್ತಿದೆ. ಇನ್ನು ಚಿಕ್ಕಮಗಳೂರು, ಕೊಪ್ಪಳ, ಬೀದರ್ನಲ್ಲೂ ಮಳೆ ಅಬ್ಬರ ಕಡಿಮೆಯಾಗ್ತಿಲ್ಲ. ಭಾರೀ ಮಳೆಯಿಂದಾಗಿ ತುಂಗಾ, ಭದ್ರಾ, ಹೇಮಾವತಿ ನದಿಗಳ ನೀರಿನ ಹರಿವು ಹೆಚ್ಚಳವಾಗಿದ್ದು ಚಿಕ್ಕಮಗಳೂರು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಇನ್ನು ಕೊಪ್ಪಳ ಜಿಲ್ಲೆಯಲ್ಲಿ ನಿನ್ನೆಯಿಂದಲೂ ಭಾರೀ ಮಳೆ ಸುರಿತಾ ಇದೆ. ವರುಣನ ಅಬ್ಬರಕ್ಕೆ ಜನ ಸುಸ್ತಾಗಿದ್ದಾರೆ. ಅತ್ತ ಬೀದರ್ ಜಿಲ್ಲೆಯಲ್ಲೂ ಮಳೆ ಅಬ್ಬರ ನಿಲ್ಲೋ ಹಾಗೆ ಕಾಣ್ತಿಲ್ಲ. ಕಳೆದೊಂದು ವಾರದಿಂದ ಸುರಿತಾ ಇರೋ ಮಳೆಯಿಂದಾಗಿ ಜಮೀನಿನಲ್ಲಿ ನೀರು ನಿಂತಿರೋದ್ರಿಂದ ಬೆಳೆ ಹಾಳಾಗುವ ಆತಂಕ ಶುರುವಾಗಿದೆ. ಕಾರವಾರದಲ್ಲೂ ಮಳೆ ಹೊಡೆತ ಜೋರಾಗಿದೆ. ನಿರಂತರವಾಗಿ ಸುರಿತಾ ಇರುವ ಮಳೆಯಿಂದಾಗಿ ಮನೆಯಿಂದ ಹೊರಬಾರದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜಿಲ್ಲೆಯಲ್ಲಿ ಇನ್ನೂ 4 ದಿನ ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇನ್ನು ಹಾಸನದಲ್ಲೂ ಮಳೆ ಹೊಡೆತಕ್ಕೆ ಜನ ಕಂಗಾಲಾಗಿದ್ದಾರೆ. ಯಗಚಿ ಜಲಾಶಯ ಭರ್ತಿಗೆ ಕೇವಲ ಅರ್ಧ ಅಡಿ ಬಾಕಿ ಇದೆ. ಜಲಾಶಯಕ್ಕೆ ಒಳಹರಿವು ಹೆಚ್ಚುತ್ತಿರುವ ಹಿನ್ನೆಲೆ 2 ಕ್ರಸ್ಟ್ ಗೇಟ್ಗಳ ಮೂಲಕ ನೀರು ಬಿಡುಗಡೆ ಮಾಡಲಾಗ್ತಾ ಇದೆ. ಬೆಂಗಳೂರಿನಲ್ಲೂ ಸಹ ಜಿಟಿ ಮಳೆಯಾಗ್ತಿದೆ. ಇನ್ನು 2-3 ದಿನ ಸಾಧಾರಣ ಮಳೆ ಬೀಳೋ ಸಾಧ್ಯತೆ ಇದೆ. ಬೆಂಗಳೂರಿನ ಕೆಆರ್ ಮಾರ್ಕೆಟ್ ಹಾಗೂ ಕಲಾಸಿಪಾಳ್ಯ ಮಾರ್ಕೆಟ್ ಪುನರ್ ಆರಂಭಕ್ಕೆ ಬಿಬಿಎಂಪಿ ಅನುಮತಿ ನೀಡಿದೆ. ಮಾರುಕಟ್ಟೆಯಲ್ಲಿ ವ್ಯಾಪಾರಕ್ಕೆ ಪಾಲಿಕೆ ಗ್ರೀನ್ ಸಿಗ್ನಲ್ ನೀಡಿದ್ದು ವ್ಯಾಪಾರಿಗಳು ಹಾಗೂ ಗ್ರಾಹಕರು ಮಾಸ್ಕ್ ಹಾಕೋದು ಕಡ್ಡಾಯವಾಗಿದೆ. ಅಲ್ಲದೆ ಅಂಗಡಿ ಎದುರು ಅಂತರ ಕಾಪಾಡಬೇಕು. ಹಾಗೆಯೇ ವ್ಯಾಪಾರಿಗಳು, ಗ್ರಾಹಕರು ವ್ಯಾಕ್ಸಿನ್ ಪಡೆದುಕೊಳ್ಳಬೇಕು. ಜೊತೆಗೆ ಗ್ರಾಹಕರಿಗೆ ಸ್ಕ್ರೀನಿಂಗ್ ಟೆಸ್ಟ್ ಮಾಡಬೇಕು ಅಂತ ಸೂಚನೆ ನೀಡಿದ್ದಾರೆ. ಒಂದು ವೇಳೆ ನಿಯಮ ಉಲ್ಲಂಘಿಸಿದೆ ಆದರೆ ದಂಡ ವಿಧಿಸಲಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಕೋಟಿ ಸಾಲ ಪಡೆದಿದ್ದು ಒಂದು ಉದ್ದೇಶಕ್ಕೆ, ಆದರೆ ಉಪಯೋಗ ಆಗಿದ್ದು ಮಾತ್ರ ಮತ್ತೊಂದು ಉದ್ದೇಶಕ್ಕೆ. ಬಾಗಲಕೋಟೆ ಜಿಲ್ಲೆಯ ಸಹಕಾರಿ ಸಕ್ಕರೆ ಕಾರ್ಖಾನೆ ವಿರುದ್ಧ ಆರೋಪ ಕೇಳಿಬರ್ತಿದ್ದು ಆಪ್ತರಿಗೆ ಡಿಸಿಎಂ ಕಾರಜೋಳ ಸಹಕಾರ ನೀಡಿದ್ರಾ ಅನ್ನೋ ಗುಲ್ಲೆದ್ದಿದೆ. 2018-19ರಲ್ಲಿ ಗೋದಾಮು, ಇಟಿಪಿ ಘಟಕ, ಆಶ್ ಯಾರ್ಡ್ಗೆ
ಅಂತ ಡಿಸಿಸಿ ಬ್ಯಾಂಕ್ನಿಂದ 12 ಕೋಟಿ ಸಾಲವನ್ನು ಕೊಡಲಾಗಿತ್ತು. ಆದರೆ ಇದ್ಯಾವುದನ್ನು ನಿರ್ಮಾಣ ಮಾಡದೆ ಹಣ ದುರ್ಬಳಕೆ ಮಾಡಿಕೊಂಡ ಆರೋಪ ಕೇಳಿಬರ್ತಿದೆ. ಈ ಸಂಬಂಧ ಕಾರ್ಖಾನೆಗೆ ಬ್ಯಾಂಕ್ನ ತನಿಖಾ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕಾರ್ಖಾನೆ ದಿವಾಳಿ ಹಂತಕ್ಕೆ ಬರೋ ಟೈಮ್ದಾಗ 18-19ನೇ ಸಾಲದಾಗ ಕಾರ್ಖಾನೆಗೆ ಗೋಡೌನ್ ಕಟ್ತೀವಿ ಮತ್ತು ETP ಕಟ್ತೀವಿ ಅಂತ ಹೇಳಿ ಬಾಗಲಕೋಟೆ DCC ಬ್ಯಾಂಕ್ದಾಗ 12 ಕೋಟಿ ರೂಪಾಯಿ ಸಾಲ ಮಾಡಿರ್ತಾರೆ. DCC ಬ್ಯಾಂಕ್ದವ್ರಿಗೆ ಇಂಥ ಸಾಲ ಕೊಟ್ರಿ ಅದು ಏನಾಯಿ ಅಂತ ಪ್ರಶ್ನೆ ಮಾಡಿ ಇಂಥ ನಮ್ಮಲ್ಲಿ ಯಾವುದೂ ಪ್ರಾಜೆಕ್ಟ್ ಆಗಿಲ್ಲ ಅಂತ ಹೇಳಿ ಕೇಳ್ಕೊಂಡಾಗ ನಿನ್ನೆ DCC ಬ್ಯಾಂಕಿನ ಆಡಳಿತ ಮಂಡಳಿ ಸದಸ್ಯರು ಮತ್ತು ಅಧ್ಯಕ್ಷರು ಎಲ್ಲರೂ ಸೇರಿ ಅದನ್ನ ಎನ್ಕ್ವೈರಿ ಮಾಡಕ್ ಬಂದಿದ್ರು. ಸದರಿ ಬಂದ ಸಂದರ್ಭದಾಗ ಯಾರು ಆಡಳಿತ ಮಂಡಳಿ ಅವರು ಇಲ್ಲ, ಅಧ್ಯಕ್ಷರು ಇದ್ರಿಕಿಲ್ಲ. ನೌಕರ ನಾವು 2018ನೇ ಇಶ್ಯೂ ಒಳಗೆ ರನ್ ಶುಗರ್ ಫ್ಯಾಕ್ಟ್ರಿಗೆ ಗೋಡೌನ್ ಕಟ್ಟಲಿಕ್ಕೆ, ಆಮೇಲೆ ETP ರಿನೋವೇಟ್ ಮಾಡಲಿಕ್ಕೆ, ಆಮೇಲೆ ಬಗಾಸ್ ಸ್ಟೋರ್ ಮಾಡುವಂಥ ಒಂದು ಯಾರ್ಡು, ಈಗ 3 ಸಪ್ರೇಟ್ ಉದ್ದೇಶಕ್ಕಾಗಿ ಒಟ್ಟು 12 ಕೋಟಿ ದುಡ್ಡನ್ನು ನಾವು ರಿಲೀಸ್ ಮಾಡಿದ್ದೀವಿ. ನಾವು ಸಾಲ ಕೊಟ್ಟಿದ್ವಿ, ಅದು ಗೋಡೌನ್ ಕಟ್ಟಲಿಕ್ಕೆ ಕಟ್ಟಿಲ್ಲ ಅಂತ ಅರ್ಥ ಆಯ್ತು. ಇನ್ನು ಯಾವ ಉದ್ದೇಶಕ್ಕಾಗಿ ಹಣ ನಾವು ಬಿಡುಗಡೆ ಮಾಡಿದ್ದೀವಿ ಆ ಉದ್ದೇಶಕ್ಕಾಗಿ ಹಣ ಸದುಪಯೋಗ ಆಗಿಲ್ಲ ಅನ್ನುವಂಥದ್ದು. ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕಿನ ಚಿಕ್ಕೆರೂರು ಗ್ರಾಮದಲ್ಲಿ ಪ್ರೌಢಶಾಲೆ ಶಿಕ್ಷಕರ ಎಡವಟ್ಟಿನಿಂದ ವಿದ್ಯಾರ್ಥಿಗಳು ಕಂಗಾಲಾಗಿದ್ದಾರೆ. SSLC ಪರೀಕ್ಷೆ ಹತ್ತಿರ ಬಂದರೂ 11 ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ ಸಿಕ್ಕಿಲ್ಲ. 2 ವಿದ್ಯಾರ್ಥಿಗಳು ಈಗಾಗಲೇ ಪರೀಕ್ಷಾ ಶುಲ್ಕ ಕಟ್ಟಿದ್ದಾರೆ. ಆದರೂ ಅವರ ಪರೀಕ್ಷೆಯ ಅರ್ಜಿ ಫಾರಂ ಫಿಲ್ ಮಾಡಿ ಕಳಿಸಿಲ್ವಂತೆ. ಇನ್ನುಳಿದ 9 ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಫಾರಂ ತುಂಬೋ ಬಗ್ಗೆ ಮಾಹಿತಿಯನ್ನೇ ನೀಡಿಲ್ವಂತೆ. ಇದೀಗ ಹಾಲ್ ಟಿಕೆಟ್ ಬಂದಿಲ್ಲ, ಪೂರಕ ಪರೀಕ್ಷೆಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳ್ತಿದ್ದಾರಂತೆ. ಆರು ವರ್ಷದ ಹಿಂದೆ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಮಹಿಳೆ ಮೇಲೆ ನಡೆದಿದ್ದ ಆಸಿಡ್ ದಾಳಿ ಪ್ರಕರಣದ 4 ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆಯಾಗಿದೆ. ಇಂದು ಚಿಕ್ಕಮಗಳೂರಿನ 2ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ತೀರ್ಪು ನೀಡಿದ್ದು 20 ಲಕ್ಷ ದಂಡದ ಜೊತೆಗೆ ಜೀವಾವಧಿ ಶಿಕ್ಷೆ ವಿಧಿಸಿದೆ. 2015ರಲ್ಲಿ ಬ್ಯೂಟಿ ಪಾರ್ಲರ್ನಲ್ಲಿ ಕೆಲಸ ಮಾಡ್ತಿದ್ದ ಮಹಿಳೆ ಮನೆಗೆ ಬರ್ತಾ ಇದ್ದಾಗ ಗಣೇಶ್, ಕಬೀರ್, ವಿನೋದ್, ಅಬ್ದುಲ್ ಮಜೀದ್ ಅನ್ನೋ ಅಪರಾಧಿಗಳು ಆಸಿಡ್ ದಾಳಿ ಮಾಡಿದ್ರು. ಇಷ್ಟು ದಿನ ಸತ್ತಂಗಿದ್ದೆ, ಇವತ್ತು ಸ್ವಲ್ಪ ಉಸಿರಾಡ್ತಿದ್ದೀನಿ ಸರ್. ಹೌದು ಸರ್, ಆಗಲೇಬೇಕು ಸರ್. ಅದು ಅವ್ರು ಸಾಯೋ ತನಕ ಕೊಟ್ಟರು ಅದು ಸಾಲದು. ಆದರೆ ಇದರಲ್ಲಿ ನಂಗೆ ತೃಪ್ತಿ ಇದೆ, ನೆಮ್ಮದಿ ಇದೆ, ಇಷ್ಟಾದರೂ ಸಿಗ್ತಲ್ಲ ಅಂತ. ಅಂದರೆ ನಾವು ಅದು ರಿಯಲ್ ಆಗಿ ಸುಟ್ಕೊಂಡು ಅಂದರೆ ಬೆಂಕಿಯಾಗಿ ಸುಟ್ಟಂಗಾಗಿದೆ ಸರ್ ಆಲ್ಮೋಸ್ಟ್. ಅಕ್ರಮ ಗಣಿಗಾರಿಕೆ ವಿರುದ್ಧ ಮಂಡ್ಯ ಸಂಸದೆ ಸುಮಲತಾ ಸಮರ ಸಾರಿರೋ ಬೆನ್ನಲ್ಲೇ ಸಿದ್ದು ಸಹ ಅಕ್ರಮ ಗಣಿಗಾರಿಕೆ ವಿರುದ್ಧ ಗುಡುಗೋಕೆ ಸಜ್ಜಾಗಿದ್ದಾರೆ. ಈ ಬಾರಿಯ ಅಧಿವೇಶನದಲ್ಲಿ ಅಕ್ರಮ ಗಣಿಗಾರಿಕೆ ವಿಚಾರ ಪ್ರಸ್ತಾಪಿಸುತ್ತೇನೆ ಅಂತ ಹೇಳಿದ್ದಾರೆ. ಜುಲೈ ತಿಂಗಳಿನಲ್ಲೇ ಅಧಿವೇಶನ ನಡೆಯಬೇಕಾಗಿತ್ತು, ಆದರೆ ರಾಜ್ಯ ಸರ್ಕಾರ ಅಧಿವೇಶನ ನಡೆಸಿಲ್ಲ. ಹೀಗಾಗಿ ಈಗಲಾದರೂ ಅಧಿವೇಶನ ನಡೆಸಿ ಅಂತ ಪತ್ರ ಬರಿತೀನಿ ಅಂತ ಹೇಳಿದ್ದಾರೆ. ಭ್ರಷ್ಟಾಚಾರ, ಕೊರೋನಾ ವೈಫಲ್ಯ ಹಾಗೂ ಅಕ್ರಮ ಗಣಿಗಾರಿಕೆ ಬಗ್ಗೆ ಅಧಿವೇಶನದಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಸೆಂಬ್ಲಿ ಇರೋದು ಯಾಕೋಸ್ಕರ ಜನರ ಸಮಸ್ಯೆಗಳನ್ನು ಚರ್ಚೆ ಮಾಡಲಿಕ್ಕೆ, ರಾಜ್ಯದ ಸಮಸ್ಯೆಗಳನ್ನು ಚರ್ಚೆ ಮಾಡಲಿಕ್ಕೆ. ಬೇಕಾದಷ್ಟು ಸಮಸ್ಯೆಗಳಿದೆ, ಭ್ರಷ್ಟಾಚಾರದ ಸಮಸ್ಯೆ, ಕೊರೋನಾ ಸಮಸ್ಯೆ, ಅಕ್ರಮ ಗಣಿಗಾರಿಕೆ ವಿಚಾರ ಕೂಡ ಅದನ್ನು ಪ್ರಸ್ತಾವ ಮಾಡಿದ್ದಾರೆ. ಪಂಚಮಸಾಲಿ ಪೀಠಗಳ ವಿರುದ್ಧ ಸಚಿವ ನಿರಾಣಿ ಮುನಿಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ವಚನಾನಂದ ಸ್ವಾಮೀಜಿ ಹಾಗೂ ಜಯ ಮೃತ್ಯುಂಜಯ ಸ್ವಾಮೀಜಿಯಿಂದ ಮುರುಗೇಶ್ ನಿರಾಣಿ ಅಂತರ ಕಾಯ್ದುಕೊಂಡಿದ್ದಾರಂತೆ. ಇದರ ಹಿಂದೆಯೂ ಮಾಸ್ಟರ್ ಪ್ಲಾನ್ ಇದೆ. ತನ್ನದೇ ಶಕ್ತಿ ವೃದ್ಧಿಸಿಕೊಳ್ಳಲು ಸಚಿವ ನಿರಾಣಿ ತಂತ್ರ ರೂಪಿಸಿದ್ದಾರಂತೆ. ಮೀಸಲಾತಿ ಹೋರಾಟದ ವೇಳೆ ಶ್ರೀಗಳ ನಡೆ ಬಗ್ಗೆ ಬೇಸರಗೊಂಡಿರೋ ನಿರಾಣಿ ವಚನಾನಂದ, ಜಯ ಮೃತ್ಯುಂಜಯ ಬಿಟ್ಟು ಉಳಿದವರ ಸಭೆ ನಡೆಸಲು ಪ್ಲಾನ್ ಮಾಡಿದ್ದಾರಂತೆ. ಈ ತಿಂಗಳಿನಲ್ಲೇ ಪ್ರತ್ಯೇಕ ಬೃಹತ್ ಸಮಾವೇಶ ನಡೆಸಲು ಸಿದ್ಧತೆ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಕೊಪ್ಪಳದಲ್ಲಿ ಬೆಳೆ ವಿಮೆ ಮಾಡಿಸಿದ ಹಲವು ರೈತರಿಗೆ ಹಣ ನೀಡುವಲ್ಲಿ ಅಧಿಕಾರಿಗಳು ತಾರತಮ್ಯ ಮಾಡುತ್ತಿದ್ದಾರೆ ಅಂತ ಜನ ರೊಚ್ಚಿಗೆದ್ದಿದ್ದಾರೆ. ನೀರಾವರಿ ಪ್ರದೇಶದವರಿಗೆ ಈಗಾಗಲೇ ವಿಮೆ ಹಣ ಜಮೆಯಾಗಿದೆ, ಆದರೆ ಬೆಳೆ ಹಾನಿಗೊಳಗಾದವರಿಗೆ ಇನ್ನೂ ವಿಮೆಯ ಹಣ ಬಂದಿಲ್ಲ. ವಿಮಾ ಕಂಪನಿ ಹಾಗೂ ಕೃಷಿ ಇಲಾಖೆಯ ಅಧಿಕಾರಿಗಳು ಶಾಮೀಲಾಗಿ ರೈತರಿಗೆ ಮೋಸ ಮಾಡುತ್ತಿದ್ದಾರೆ ಅಂತ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಿಗೆ ಮುತ್ತಿಗೆ ಹಾಕಿದ್ದಾರೆ. ದೇಶದ ಅತ್ಯುನ್ನತ ಗೌರವಗಳಲ್ಲಿ ಪದ್ಮ ಅವಾರ್ಡ್ ಕೂಡ ಒಂದು. ಪದ್ಮ ವಿಭೂಷಣ, ಪದ್ಮಭೂಷಣ, ಪದ್ಮಶ್ರೀ ಅವಾರ್ಡ್ಗಳಿಗೆ ಸಾಧಕರನ್ನ ಸಾರ್ವಜನಿಕರು ನಾಮಿನೇಟ್ ಮಾಡಬಹುದು. ಸದ್ಯ ಕರ್ನಾಟಕದಲ್ಲಿ 2 ನಾಮಿನೇಷನ್ ನಡೀತಾ ಇದೆ. ಕನ್ನಡ ಚಿತ್ರರಂಗದ ಹಿರಿಯ ಕಲಾವಿದ, ಹಲವು ಪಾತ್ರಗಳಲ್ಲಿ ನಟಿಸಿ ಹಲವು ಗೌರವಗಳಿಗೆ ಭಾಜನರಾಗಿರುವ ಹಿರಿಯ ನಟ ಅನಂತ್ ನಾಗ್ ಅವರ ಹೆಸರನ್ನ ಈಗಾಗಲೇ ಹಲವರು ನಾಮಿನೇಟ್ ಮಾಡಿದ್ದಾರೆ.
ಈ ಬಗ್ಗೆ ಟ್ವಿಟರ್ ಅಭಿಯಾನ ಕೂಡ ನಡೀತಿದೆ. ಈ ಬಗ್ಗೆ ನ್ಯೂಸ್ 18 ವಿಶೇಷ ಸಂದರ್ಶನದಲ್ಲಿ ಪ್ರತಿಕ್ರಿಯಿಸಿದ ಅನಂತನಾಗ್ ಜನರ ಪ್ರೀತಿಗೆ ಭಾವುಕರಾದರು. ಇನ್ನು ಮೂಲತಃ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದ ಹೆಸರಾಂತ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಾಯಕ ಪಂಡಿತ್ ಗಣಪತಿ ಭಟ್ ಹಾಸಣಗಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಕೊಡಬೇಕೆಂಬ ಧ್ವನಿ ಎದ್ದಿದೆ. ಸುಮಾರು 45 ವರ್ಷಗಳಿಂದ ಸಂಗೀತ ಸರಸ್ವತಿಯ ಸೇವೆ ಮಾಡುತ್ತಿರುವ ಗಣಪತಿ ಭಟ್ ಅವರಿಗೆ ಪದ್ಮಶ್ರೀ ಪುರಸ್ಕಾರ ನೀಡಬೇಕೆಂದು ಅಭಿಯಾನ ಶುರುವಾಗಿದೆ. ಅಲ್ಲದೆ ಈಗಾಗಲೇ ಹಲವರು ಗಣಪತಿ ಭಟ್ ಅವರನ್ನ ಪದ್ಮಶ್ರೀಗೆ ನಾಮಿನೇಟ್ ಕೂಡ ಮಾಡಿದ್ದಾರೆ. ಈಗಾಗಲೇ ಗಣಪತಿ ಭಟ್ ಅವರಿಗೆ ಪುಟ್ಟರಾಜ ಗವಾಯಿ, ಸವಾಯಿ ಗಂಧರ್ವ ಹಾಗೂ ನೀಚಿಗುಣ ಪುರಂದರ ಪುರಸ್ಕಾರ ಅರಸಿ ಬಂದಿವೆ. 1993ರಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಲಭಿಸಿದೆ. ನಾನೆಲ್ಲರಿಗೂ ಋಣಿಯಾಗಿದ್ದೀನಿ. ಇದಕ್ಕಿಂತ ಏನು ಬೇಕು ಅವ್ರನ್ನ ಹೇಳಿದೆ. ಒಂದು ವೇಳೆ ಒಂದು ಅವಾರ್ಡ್ ಬಂದರೆ ನನ್ನ ಕೈಲಿ ಒಂದು ಏನೋ ಬರ್ತದೆ, ಆದರೆ ಅದಕ್ಕೆ ವಸ್ತು ಒಂದು. ಆದರೆ ಅದು ಈಗ ನೀವು ಇಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಅಭಿಮಾನದಿಂದ ಇದೇನು ಹ್ಯಾಶ್ಟ್ಯಾಗ್ ನೀವು ಪಾರ್ಟಿಸಿಪೇಟ್ ಮಾಡ್ತಿದ್ದೀರಿ ಅಭಿಯಾನದಲ್ಲಿ, ಯಾತಕ್ಕೆ ಮಾಡ್ತಿದ್ದೀರಿ? ಆ ಪ್ರೀತಿ ಆ ಅಭಿಮಾನ ಕಣ್ಣೆ ಕಾಣೋದಿಲ್ಲ. ಇದೇ ನನ್ನ ಪ್ರತಿಕ್ರಿಯೆ. ಕರ್ನಾಟಕದ ಪ್ರಮುಖ ಗಾಯಕರಲ್ಲಿ ಅಥವಾ ಜನಪ್ರಿಯ ಗಾಯಕರಲ್ಲಿ ನನ್ನನ್ನು ಒಬ್ಬ ಗಾಯಕರು ಅಂತ ಗುರುತಿಸ್ತಾರೆ ಜನ, ಕೇಳುಗರು, ಸಂಗೀತ ಕೇಳುಗರು. ಇದರಲ್ಲಿ ಯಾವ ಪ್ರಶಸ್ತಿ ಬಗ್ಗೆ ಏನು ಮಾಡಿದ್ದಲ್ಲ, ನನ್ನ ಒಂದು ಖುಷಿ, ನನ್ನ ಒಂದು ಸಂತೋಷ, ನನ್ನ ಒಂದು ಬದುಕಿನ ದಾರಿಯಾಗಿ ಸಂಗೀತ ನನ್ನ ಜೀವನದಲ್ಲಿದೆ. ಹಾಸನ ಜಿಲ್ಲೆಯಲ್ಲಿ ಕಾಡಾನೆಗಳ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಿದೆ. ಇಂದು ಬೆಳ್ಳಂಬೆಳಗ್ಗೆಯೇ ಸಕಲೇಶಪುರ ತಾಲೂಕಿನ ಕೀರೆಹಳ್ಳಿ ಗ್ರಾಮದಲ್ಲಿ ಗಜಪಡೆ ಪ್ರತ್ಯಕ್ಷವಾಗಿದೆ. ಕಾಫಿ ತೋಟಕ್ಕೆ ಆನೆಗಳ ಹಿಂಡು ಮೇಲಿಂದ ಮೇಲೆ ಲಗ್ಗೆ ಇಡ್ತಿದ್ದು ರೈತರು ಕಂಗಾಲಾಗಿದ್ದಾರೆ. ಇವಿಷ್ಟು ಈ ಹೊತ್ತಿನ 30 ನಿಮಿಷ 30 ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.